ನಮಸ್ತೆ, ನವೀನ್ ಅಂತ ನಾನು ರಾಯಮಂಡ್ರಿ ತಾಲೂಕಿಂದ ಮಾತಾಡ್ತಾ ಇದ್ದೇನೆ ಸರ್. ಸರ್, ಇದು KSS ಯೋಜನೆ ಸಮರ್ಪಕವಾಗಿ ಜಾರಿ ಆಗಿಲ್ಲ ಸರ್ ಇಲ್ಲಿ ಕೂಡ. ಇದು ನಾವು ಎಲ್ಲಿ ಆಸ್ಪತ್ರೆಗೆ ಹೋದ್ರೆ ಇಲ್ಲೇನೋ ಜಾರಿ ಆಗಿಲ್ಲ, ನೀವೇನೋ ಏನ್ ಕಾಯಿಲೆ ಏನು ಸರ್? ಹೆರಿಗೆ ನೋವಿನ ಸರ್ ಇದು. ಹೆರಿಗೆ ಸರ್ಜರಿ ಇದೆಯಲ್ಲ ರೀ? ಯಾವ ಜಿಲ್ಲೆ ನಿಮ್ದು? ರಾಯಮಂಡ್ರಿ ತಾಲೂಕು ಸರ್. ಆಯ್ತು, ಇದೆಯಲ್ಲ, ಯಾರಿಲ್ಲ ಅಂತ ಹೇಳಿದ್ರೆ ನಿಮ್ಗೆ? ಹಾವೇರಿ ಇದೆ, ದಾವಣಗೆರೆ ಇದೆ, ಧಾರವಾಡ ಇದೆ. ಹೆರಿಗೆ ನೋವಲ್ಲ, ಸರ್ಜರಿ ತಾನೇ? ಸರ್ಜರಿ ಸರ್. ಸರ್ಜರಿ ಇದೆಯಲ್ಲಪ್ಪ, ಇಡೀ ರಾಜ್ಯದಲ್ಲಿ ತಗೊಳ್ತಾ ಇದಾರಲ್ಲ. ಇಲ್ಲಿ ರಾಣೆಬೆನ್ನೂರಲ್ಲಿ ಗೊತ್ತಿಲ್ಲ, ರಾಣೆಬೆನ್ನೂರಲ್ಲಿ ಹಾಸ್ಪಿಟ್ಲು ಯಾವ ಇಲಾಖೆ ತಾವು ಮಾತಾಡ್ತಿರೋದು? ಕಂದಾಯ ಇಲಾಖೆ ಸರ್. ತಿಳ್ಕೊಳ್ಬೇಕು ನೀವು ಯಾವ ಹಾಸ್ಪಿಟ್ಲ್ ಎಂಪಾನಲ್ಲಿ ಇದೆ, ಏನಿದೆ, ಏನ್ ಕಾಯಿಲೆಗೆ ಎಲ್ಲಿ ಬರ್ತದಲ್ಲ ನೋಡಲ್ ಆಫೀಸರ್ ಸಂಪರ್ಕ ಮಾಡಿ. ನಮ್ಮ ಮಲ್ಲೇಶ್ ಅಂತ ಜಿಲ್ಲಾಧ್ಯಕ್ಷ ಇದ್ದಾರೆ, ಆ ನಂಬರ್ ಎಲ್ಲ ಕೊಟ್ಟಿದ್ದೇವೆ, ನೋಡಲ್ ಆಫೀಸರ್ ನಂಬರ್ ಕೊಟ್ಟಿದ್ದೇವೆ. ಇಡೀ ರಾಜ್ಯದಲ್ಲಿ ಆಗ್ತಾ ಇದೆಯಲ್ಲಪ್ಪ ಅದು? ಇಲ್ಲ ಸರ್, ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ ಅಂದ್ರೆ ನೀವ್ ಏನ್ ಗೊತ್ತಾ, ಹಾಸ್ಪಿಟಲ್ ಎಂಪಾನಲ್ ಇಲ್ಲದೆ ಇರೋದಕ್ಕೆ ಹೋದ್ರೆ ಮಾಡೋದಿಲ್ಲ. ಯಾವ ಹಾಸ್ಪಿಟಲ್ ಎಂಪಾನಲ್ ಇದೆ ಆಗ್ತಾ ಇದೆ. ಧಾರವಾಡ ನಿಮ್ಗೆಲ್ಲ ಪಕ್ಕದಲ್ಲ ಇದೆಯಲ್ಲ. ಸರ್ ಏನಾಗಿದೆ ಸರ್, ಸಾಯಿ ಹಾಸ್ಪಿಟಲ್ ಆಲ್ರೆಡಿ ರಾಣೆಬೆನ್ನೂರಲ್ಲಿ ಇದೆ ಸರ್ ಅದು. ಅಲ್ಲಿ ನಾವು ರೀಸೆಂಟ್ ಆಗಿ ಹೆರಿಗೆದು ಹೋಗಿರ್ಲಿಲ್ಲ ಸರ್. ಹೆರಿಗೆದು ಹಿಂಗ ಅಂದ್ರು. ನಾವ್ ಇನ್ನೊಂದು ಅದಕ್ಕಿಂತ ಮುಂಚೆ ಜನವರಿ 31 ಗೆ ಕಿಡ್ನಿ ಸ್ಟೋನ್ ಇದು ಮಾಡ್ತಿದ್ರು ಸರ್, ಲೆದರ್ ಟ್ರೀಟ್ಮೆಂಟ್ ಸರ್. ಬ್ಲಾಸ್ಟ್ ಮಾಡ್ಲಿಕ್ಕೆ ಅವ್ರನ್ನ ನಾವು ಕೇಳಿದಾಗ ಸರ್, KSS ಇದೆ ಅಲ್ಲಿ ನಮ್ದು ಹಿಂಗೆ ಅನ್ನೋದಕ್ಕೆ ಅವರು ಹಾಸ್ಪಿಟಲ್ ಮೇಡಮ್ ಇಲ್ಲ ರೀ, ಅದು ಇದು ಲಾಗು ಆಗಿಲ್ಲ, DC ಅವ್ರು ಮೀಟಿಂಗ್ ತಗೊಂಡಿದ್ದಾರೆ, ಮಾರ್ಚ್ 31 ಟೈಮ್ ಕೊಟ್ಟಿದ್ದಾರೆ, ನೀವೀಗ ಅಮೌಂಟ್ ಕಟ್ಟಿ ಆಮೇಲೆ ರಿಯಂಬರ್ಸ್ಮೆಂಟ್ ಮಾಡಲ್ಲ. ಬೆಂಗಳೂರಿನಲ್ಲಿ ನೋಡಲ್ ಆಫೀಸರ್ ನಂಬರ್ಗಳೆಲ್ಲ ನಿಮ್ಗೆ ಕಳಿಸಿದೀವಿ. ಅವ್ರಿಗೆ ಮಾತಾಡಿದ್ರೆ ಕೋರ್ಡಿನೇಟ್ ಮಾಡಿ ಹೇಳ್ತಾರೆ. ಯಾಕೆ ಕಾರಣ ಇಷ್ಟ ಯಾಕಂದ್ರೆ ಹಾಸ್ಪಿಟಲ್ ಯಾಕೆ ಈ ತರ ಹೇಳ್ತಾರೆ ಕೆಲವರು ಅಂದ್ರೆ, ಕೆಲವರು ಮಾತ್ರ ಎಲ್ಲರೂ ಅಲ್ಲ. ಏನಂದ್ರೆ ನೀವು ಅಲ್ಲಿ ಕಿಡ್ನಿದು ಈ ತರದಾದ್ರೆ 12-15 ಸಾವಿರ 20 ಸಾವಿರ ರೂಪಾಯಿನೂ ಸಿಗುತ್ತೆ. ಅವ್ರು ಬೇರೆ ಪ್ರೈವೇಟ್ ಅಲ್ಲಿ 40 ಸಾವಿರ ರೂಪಾಯಿ ಸಿಗುತ್ತೆ, ಲಾಸ್ ಆಗಿ ಮಾಡ್ಕೊಳ್ತಾರೆ ಅವರು. ಹಾಗಾಗಿ ಇದೊಂದು ಕೆಲವು ಮಾಫಿಯಾಗಳು ಕೆಲವು ವರ್ಕ್ ಮಾಡುತ್ತೆ. ನೀವು ಕೂಡ ನಮ್ಮ ಫೆಸಿಲಿಟೀಸ್ ಗಳನ್ನ ಬಳಸ್ಕೊಂಡು ಅಲ್ಲಿಂದ ಇನ್ಸ್ಟ್ರಕ್ಷನ್ ಕೊಟ್ಟರೆ ಆ ಕೆಲಸವನ್ನು ಮಾಡ್ತಾರೆ. ಅದರ್ವೈಸ್ ಅವ್ರನ್ನ ಬ್ಲಾಕ್ ಲಿಸ್ಟ್ ಆಗ್ತೇವೆ ಅಂತ ಹೇಳಿ ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಆಟೋಮೆಟಿಕಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಅದಕ್ಕಾಗಿ ನೋಡಲ್ ಆಫೀಸರ್ ನಮ್ಮ ಜಿಲ್ಲಾಧ್ಯಕ್ಷಗಳನ್ನ ಸಹಕಾರ ಕೊಡ್ಲಿಲ್ಲ ಅಂದ್ರೆ ಸಹಕಾರವನ್ನು ಪಡಿಲಿಕ್ಕೆ ನಾವು ಕಮಿಟಿಗಳನ್ನ ಮಾಡಿ ತಮಗೆ ತಿಳಿಸಿದ್ದೇವೆ. ನೀವು ಆ ಸರ್ವಿಸಸ್ ಗಳನ್ನ ಬಳಸ್ಕೊಳ್ಬೇಕು ಅನ್ನುವಂತ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಇದು ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ನೀವು ಹೋಗಕ್ ರೆಡಿ ಇಲ್ಲ. ಎಂಪಾನಲ್ ಇದೆ, ನೀವು ಹೋಗ್ಲಿಕ್ಕೆ ರೆಡಿ ಇಲ್ಲ. ನಿಮಗೆ ಪ್ರೈವೇಟ್ ಬೇಕು. ಪ್ರೈವೇಟ್ ಸ್ವಲ್ಪ ಏನಾಗುತ್ತೆ, 40 ಸಾವಿರ ರೂಪಾಯಿ 50 ಸಾವಿರ ರೂಪಾಯಿ ಬಿಲ್ ಆಗುತ್ತೆ. ಸರ್ಕಾರ ಕೊಡೋದು 20 ಸಾವಿರ. ಸ್ವಲ್ಪ ಅವ್ರು ಹಿಂದೆ ಮುಂದೆ ಮಾಡ್ತಾರೆ, ಅಟ್ಲೀಸ್ಟ್ ಹೋಗ್ಲಿ ಅಂತೇಳಿ. ನೀವು ಅದಕ್ಕೆ ಜಗ್ಗಬಾರ್ದು. ಏನ್ ಫೆಸಿಲಿಟಿ ಮಾಡ್ಬೇಕು ಅಂತ ನೀವು ಹೇಳ್ಬೇಕು ಅವ್ರಿಗೆ. ಪ್ರಾಬ್ಲಮ್ ಇದ್ರೆ ನಮ್ಮಂತರಿಗೆ ಫೋನ್ ಮಾಡಿದ್ರೆ ನಿಮ್ಗೆಲ್ಲ ಉತ್ತರ ಕೊಡುವಂತ ಕೆಲಸ ಮಾಡ್ತೇವೆ. ಸರ್ ಸೇಮ್ ಇದೆ ಸರ್, ಅವರು ಕುತ್ಕೊಂಡು ಹೇಳಿದ್ರು ಸರ್, ನೋಡ್ರಿ ಒಂದು ಇದು ನಿಮ್ದು KSS ಆಲ್ರೆಡಿ ಕಿಡ್ನಿ ಸ್ಟೋನ್ಗೆ 18 ಸಾವಿರ ಕೊಡ್ತಿದ್ದಾರೆ ನಮ್ಗೆ ಕ್ಲೇಮ್ಗೆ. ಮಿನಿಮಮ್ ಅಂದ್ರದು ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಮಾಡಿ ಅಂತ ನಾವು ಇಲ್ಲಿ ಏನೋ ಡಿಸ್ಕಷನ್ ನಡೀತಿದೆ. ಹೋಗಿದೆ ಅದು ನೀವು ಹೇಳಿದ್ದು ಹೊಸ ಪ್ರಪೋಸಲ್ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದೆ. ಅದು ಅನುಮೋದನೆ ಆದ್ರೆ ಇನ್ನೊಂದು 15 ದಿವಸ ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ಅದಕ್ಕೆ ಉತ್ತರ ಸಿಗುತ್ತೆ. ಅದು ಬೇರೆ ವಿಷಯ. ಬಟ್ ಈ ತರ ಅವರು ನಿರಾಕರಿಸುವಂತಿಲ್ಲ ಅಂತ ಆದೇಶ ಮಾಡಿಸಿದ್ದೇವೆ, ನೋಡಿದಿರಲ್ಲ. ಟ್ರೀಟ್ಮೆಂಟ್ ಕೊಡ್ಲೇಬೇಕು, ಅವ್ನ ಕರ್ತವ್ಯ. ಕೊಡ್ಲಿಲ್ಲ ಅಂದ್ರೆ ನೀವು ಗಲಾಟೆ ಮಾಡ್ಬೇಕು ಅವ್ರಿಗೆ. ನೀವು ಸುಮ್ಮನೆ ಹೇಳ್ಕೊಂಡು ಬರೋದಲ್ಲ. ಆದೇಶಗಳು ಇದೆಯಲ್ಲ, ಆದೇಶ ಇಟ್ಕೊಂಡು ಮಾಡಿ, ಇದನ್ನ ಅವಕಾಶ ಇದೆ ಅಂತ ಹೇಳ್ಬೇಕು. ಅದನ್ನ ಪ್ಲೀಸ್ ಒಂದು ನಿಮಿಷ ಮಾತಾಡ್ತಾರೆ ಕಷ್ಟ. ರೆಡಿ ಅಂದ್ರೆ ಬರುತ್ತಾ? ಬಹಳ ಜನ ಈಗೇನು ಕರೆ ಮಾಡಿದ್ದಾರೆ, ಅವರು ಏನು ಆರೋಗ್ಯ ಸಂಜೀವಿನಿ ಯೋಜನೆಯ ಅನುಷ್ಠಾನದಲ್ಲಿರ್ತಕ್ಕಂಥ ಲೋಪಗಳನ್ನ ಹೇಳ್ತಿದ್ದಾರೆ. ಯಾಕೆ ಇಷ್ಟು ವಿಳಂಬವಾಗಿ ನಿರ್ಧಾರಗಳನ್ನು ಕೈಗೊಳ್ತಿದ್ದಾರೆ ಸರ್ಕಾರ? ತಪ್ಪಲ್ಲ ಇದು. ಏನಾಗಿದೆ, ಕಾನೂನುಗಳನ್ನ ಮಾಡಿದ್ದೇವೆ, ಇಂಪ್ಲಿಮೆಂಟ್ ಮಾಡಿದ್ದೇವೆ. ಕೆಲವು ಹಾಸ್ಪಿಟಲ್ಸ್ ಗಳೇನಾಗಿದೆ ಎಂಪಾನಲ್ ಆಗ್ಬಿಟ್ಟಿದ್ದಾರೆ. ಈಗ ಹೇಳಿದಲ್ಲ, ಮೆಟರ್ನಿಟಿ ಸರ್ಜರಿಗೆ 18 ಸಾವಿರ ಪ್ಯಾಕೇಜ್ ಇದೆ. 18 ಸಾವಿರಕ್ಕೆ ಅವ್ರು ಮಾಡೋದಿಲ್ಲ. ಅಟ್ಲೀಸ್ಟ್ ಆ ಕೇಸ್ ಮುಂದಕ್ಕೆ ಕಳಿಸಿದ್ರೆ ಇನ್ನೊಬ್ರು ಜನರಲ್ ಔಟ್ ಸೈಡ್ ಅವ್ರು ಬಂದ್ರೆ 45 ಸಾವಿರ ಲಾಭ ಆಗುತ್ತೆ. ಲಾಸ್ ಆಗಿ ಮಾಡ್ಕೊಳ್ತಾರೆ, ರಿಸ್ಕ್ ಆಗಿ ತೊಗೊಳ್ಬೇಕು. ಎಂಪಾನಲ್ ಮಾಡ್ಕೊಳ್ಳೋದು ಇಲ್ಲಿ ಈ ತರದ ನೆಗೆಟಿವ್ ಉತ್ತರ ಹೇಳೋದು. ಅದಕ್ಕಾಗಿ ನಾವು ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ನಮ್ಮ ಟೀಮ್ ಇದೆ, ಜೊತೆಗೆ ನಮ್ಮ ಅಧಿಕಾರಿಗಳನ್ನು ಕೂಡ ಮಾಡಿದ್ದೇವೆ. ಅವ್ರ ಸರ್ವಿಸ್ ತಗೊಳ್ಬೇಕು. ಹಲೋ ಸರ್, ಹೇಳಿ, ತಮ್ಮ ಹೆಸರು, ಯಾವ ಊರು? ಗುರುರಾಜ್ ಅಂತ, ಬೆಂಗಳೂರು ಅರ್ಬನ್. ಪ್ಲೀಸ್ ಸರ್. ಹಲೋ, ಹೇಳಿ ಸರ್. ಏನಿಲ್ಲ, ನಮ್ದೊಂದು ಸಮಸ್ಯೆ ಕೇಳಬೇಕಿತ್ತು ನಮ್ಮ ಇವ್ರ ಜೊತೆ. ನಾನೇ ಮಾತಾಡಿ.
ಮೆಡಿಕಲ್ ರಿಯಂಬರ್ಸ್ಮೆಂಟ್ ಕೂಡ ಆಗ್ತಿಲ್ಲ ಸರ್ ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್. ಏನಾಗಿದೆ ನೀವು? ಸರ್ ನಾವು ಹೆಡ್ ಕಾನ್ಸ್ಟೇಬಲ್ ಆರ್ಮಡಿ. ನಿಮ್ಗೆ ಹೊಸ ರಿಯಂಬರ್ಸ್ಮೆಂಟ್ ಬರೋದೇ ಇಲ್ಲ, ನಿಮ್ಗೆ ಸಪರೇಟ್ ಆಗಿರೋ ಸ್ಕೀಮ್ ಇದೆಯಲ್ಲ ಆರೋಗ್ಯ ಭಾಗ್ಯ. ಅಲ್ಲ ಸರ್, ಮತ್ತೆ ಮೆಡಿಸಿನ್ ಪರ್ಚೇಸ್ ಮಾಡ್ತೀವಿ ಇನ್ ಕೇಸ್ ಆರೋಗ್ಯ ಭಾಗ್ಯದಲ್ಲಿ APOL ಇದಾಗ್ಲಿಲ್ಲ ಅಂದ್ರೆ API ಹಾಸ್ಪಿಟಲ್ ಮೆಡಿಸಿನ್ ಎಕ್ಸ್ಟ್ರಾ ಮೆಡಿಸಿನ್ ಪರ್ಚೇಸ್ ಮಾಡ್ತೀವಲ್ಲ, ಅದು ಡಾಕ್ಟರ್ ರೆಫರ್ ಮಾಡಿದ್ಮೇಲೆ ನಾವು ಟ್ರೀಟ್ಮೆಂಟ್ ಮೆಡಿಸಿನ್ ಕೊಡ್ತೀವಲ್ಲ ಸರ್, ಟ್ಯಾಬ್ಲೆಟ್ ಎಲ್ಲ ರಿಯಂಬರ್ಸ್ಮೆಂಟ್ ಮಾಡೋದಕ್ಕೆ ಆ ಫೆಸಿಲಿಟಿ ಗೌರ್ಮೆಂಟ್ ಇಂದ ಕೊಂಡೇ ಬರ್ತಿಲ್ಲ ನಮ್ಗೆ. ಅವಾಗೆಲ್ಲ ಫಸ್ಟೆಲ್ಲ ಬರ್ತಾ ಇತ್ತು, ಈಗ 1 ಇಯರ್ ಆಯ್ತು ಬಿಲ್ಗಳೆಲ್ಲ ಕೊಡ್ತಾ ಇದ್ವಿ, ಗೌರ್ಮೆಂಟ್ ಇಂದ ಫಂಡ್ ಬಂದಿಲ್ಲ ಸರ್. ಮುಂದೆ ಮಾಡ್ತೀವಿ. ಎಷ್ಟು ವರ್ಷ ಪೆಂಡಿಂಗ್ ಇದೆ? ನಾನೆಲ್ಲ 1 ಇಯರ್ ಆಯ್ತು ಸರ್, 4-5 ಬಿಲ್ ಕೊಟ್ಟಿದ್ದೀನಿ, ಬಟ್ ಯಾವ್ದು ಬಂದಿಲ್ಲ. ಎಷ್ಟು ಅಮೌಂಟ್ ಅದು? ಅಪ್ರಾಕ್ಸಿಮೇಟ್ 20,000-30,000 ಆ ತರ ಎಲ್ಲ ಇದೆ. 5-6 ಬಿಲ್ ಸಬ್ಮಿಟ್ ಮಾಡಿದ್ವಿ. ನಮ್ ಕೆಲಸ ನಾವು ಮಾಡಿದ್ವಿ, ಅದರಿಂದ ಫಂಡ್ ಬರ್ಬೇಕು, ಗೌರ್ಮೆಂಟ್ ಇಂದ ಫಂಡ್ ಬೇಕು, ಬಂದ್ಮೇಲೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಏನಾಗಿದೆ, ನಿಮ್ದು ಸಪರೇಟ್ ಆರೋಗ್ಯ ಭಾಗ್ಯ ಯೋಜನೆ ಇದೆ, ಈ ಒಂದು ಅದ್ರ ಹೊರತಾಗಿರುವಂತ ಮೆಡಿಸನ್ ಕೂಡ ನೀವು ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ ಅಲ್ಲಿ ನಿಮ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟಿದ್ದೀರಾ. ಅದೇನಾದ್ರು ಕಾಪಿ ಇದ್ರೆ ನನ್ನ ನಂಬರ್ಗೆ ಅದನ್ನ ಶೇರ್ ಮಾಡಿ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆಯಾ, ನಿಮ್ ಪೊಲೀಸ್ ಹೋಮ್ ಅಲ್ಲಿ ಇದೆಯಾ, ಅದು ಎಲ್ಲಿದೆ ಚೆಕ್ ಮಾಡಿ ಅದು ರಿಲೀಸ್ ಮಾಡೋ ಕೆಲಸವನ್ನ ಮಾಡಿಸ್ತೇವೆ ಪ್ಲೀಸ್. ನಿಮ್ದು ನಂಬರ್ ಏನಾದ್ರು ಸರ್, ನಿಮ್ಮ ನಂಬರ್ ತಗೊಳ್ತೀನಿ, ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ, ಕೊಡಿಸ್ತೇನೆ. 9448122188 9448122188 ಅದು ಏನಾಗಿದೆ 2014 CGHS ರೇಟ್ ಇತ್ತು. 12 ವರ್ಷಗಳ ನಂತರ ರೇಟ್ ರಿವೈಸ್ ಆಯ್ತು 2025. ಆ ಪ್ರಪೋಸಲ್ ಈಗ ಹೋಗಿದೆ. ಅದು ಹೋದ್ರೆ ನಾನು ಹೇಳಿದ್ನಲ್ಲ 16,000 ಇರುವಂತ ಮೆಟರ್ನಿಟಿ ಸಬ್ಸಿಡಿ 32,000 ಹೊಸ ರೇಟ್ ಇದೆ. ಅದಕ್ಕಾಗಿ ಈಗ ಇರುವಂತ ಹಾಸ್ಪಿಟಲ್ಸ್ ಎಷ್ಟು ಅಂತ ಹೇಳಿದ್ರೆ ಸುಮಾರು 225 ಹಾಸ್ಪಿಟಲ್ ಅಷ್ಟೇ ಎಂಪನಲ್ ಆಗಿದೆ. ಈ ರಾಜ್ಯದಲ್ಲಿ 1000 ಹಾಸ್ಪಿಟಲ್ ಇದೆ. ಆ ಹೊಸ ರೇಟ್ ಬಂದ್ರೆ ಇನ್ನೊಂದು 400 ಹಾಸ್ಪಿಟಲ್ ಎಂಪನಲ್ ಆಗ್ತದೆ. ಕಾರಣ ರೇಟ್ ಕಡಿಮೆ ಇದೆ. ಇದು ಬಹಳ ಮುಖ್ಯ. ರೇಟ್ ಕಡಿಮೆ ಇರೋದ್ರಿಂದ ಆಗ್ತಾ ಇಲ್ಲ. ಹೊಸ ರೇಟ್ ಪ್ರಪೋಸಲ್ ಆದ್ರೆ ಎಲ್ಲದೂ ಕೂಡ ಡಬಲ್ ಆಗಿದೆ. ಅದು ಈಗ ಸರ್ಕಾರ ಏನ್ ಮಾಡ್ತದೆ, ಈಗ ಆರೋಗ್ಯ ಇಲಾಖೆಯಿಂದ ರೆಕಮೆಂಡ್ ಆಗಿ ಬಂದಿದೆ. ಸರ್ಕಾರ ಏನ್ ಮಾಡುತ್ತೆ, ನಾವು ಪ್ರತಿ ವರ್ಷ 35-40 ಕೋಟಿ ಕೊಡ್ತೇವೆ ಸರ್. ಇಲ್ಲಿಯವರೆಗೆ 6 ತಿಂಗಳಿಗೆ 35 ಕೋಟಿ ಖರ್ಚು ಮಾಡಿದೆ ಸರ್ಕಾರ. ಈಗ ರೇಟ್ ಡಬಲ್ ಆಯ್ತಂದ್ರೆ ಅದು 60 ಕೋಟಿಗೆ ಆಗುತ್ತೆ. ಸಹಜ, ಸರ್ಕಾರದ್ದು ಶೇರಿಂಗ್ ಇದೆ, ಸ್ವಲ್ಪ ಅಮೌಂಟ್ ನಮ್ದು ಇದೆ. ಸ್ವಲ್ಪ ಸರ್ಕಾರವನ್ನು ಸ್ವಲ್ಪ ವಿಳಂಬ ಮಾಡುವಂತ ಪ್ರಯತ್ನಗಳು ಕೂಡ ನಡೆದಿದೆ. ಸೊ ಹಾಗಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ. ಇದಾದಷ್ಟು ಬೇಗ ಹೊಸ ರೇಟ್ ಏನಿದೆ ಅದು ಇಂಪ್ಲಿಮೆಂಟ್ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಈಗಾಗಲೇ ಆರ್ಥಿಕ ಇಲಾಖೆಗೆ ಕಡಿತ ಬಂದಿದೆ, ಮೀಟಿಂಗ್ ಕೂಡ ಆಗಿದೆ. ಹಲೋ, ನಮಸ್ತೆ. ನಮ್ಮ ಹೆಸರು, ತಮ್ಮ ಹೆಸರು, ಯಾವ ವರ್ಕಿಂಗ್ ಪ್ಲೇಸ್ ಹೇಳಿ? ನಾನ್ಕುಮಾರ್ ಅಂತ ಸರ್, ಮಧುಗಿರಿ ಪುರಸಭೆ. ಪ್ಲೀಸ್ ಹೇಳಿ. ಇಲ್ಲಿ ಎಂತ ಪುರಸಭೆ ಸರ್? ಮಧುಗಿರಿ. ನಾನೇ ಹೇಳಿ ಸರ್. ನೀವು ತಾವು ಮಾಡ್ತಿರೋ ಕಾರ್ಯಗಳು ನಮ್ಗೆಲ್ಲ ತುಂಬಾ ಅನುಕೂಲ ಆಗಿದೆ ಸರ್. ಎಸ್ ಸರ್. ಡೈಲಿ ಫಾಲೋ ಮಾಡ್ತೀವಿ ಸರ್ ತಮ್ಮನ್ನ. ಎಸ್ ಸರ್. ತಮ್ದೇನಂದ್ರೆ ಈಗ ನಮ್ದು ಲೋಕಲ್ ಬಾಡಿ ಬರುತ್ತೆ, ಗೊತ್ತಾಯ್ತು. ಮೊನ್ನೆ ನೀವು ಆದೇಶ ಮಾಡಿರೋದು ಅದು ಆರೋಗ್ಯ ಸಂಜೀವಿನಿ ಯೋಜನೆ ನಮ್ಗೆ ಅನ್ವಯ ಆಗಿಲ್ಲ. ಸರ್. ಆಮೇಲೆ ನಮ್ದು KGD ನಂಬರ್ ಇಲ್ಲ ಸರ್. ಓಕೆ. ನಾವು ತಮ್ಮ ಕುಟುಂಬದಲ್ಲ ಸರ್. ಖಂಡಿತ ನಿಮ್ಮ ಸಮಸ್ಯೆಗಳು ಅಲ್ಲಲ್ಲ, ನಿಮ್ ಸಮಸ್ಯೆ ನಮ್ಗೆ ಗೊತ್ತಿದೆ. ಇವ್ರಲ್ಲಿ ಸೆಮಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಹೇಳಿ ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್, ಯೂನಿವರ್ಸಿಟಿ ಎಂಪ್ಲಾಯ್ಸ್, ಲೋಕಲ್ ಬಾಡಿ ಇರ್ಬೋದು, ಇವರೆಲ್ಲರೂ ಕೂಡ ಏಡೆಡ್ ಇನ್ಸ್ಟಿಟ್ಯೂಷನ್ ಎಲ್ಲ ಕೂಡ ಸರ್ಕಾರೇತರ ನೌಕರ ಅನ್ನುವಂಥದ್ದನ್ನ ತೀರ್ಮಾನಗಳಿದೆ. ಹಾಗಾಗಿ ನಿಮ್ದು ಲೋಕಲ್ ಫಂಡ್ಗಳ ಮೂಲಕ ಜನರೇಟ್ ಮಾಡಿ ವೇತನ ಭತ್ಯೆಗಳನ್ನ ತೆಗೆದುಕೊಳ್ಬೇಕಂತಿದೆ. ನೀವು ಹಿಂದೆ ಪ್ರೊಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಕೂಡ ನಾವು ಸರ್ಕಾರ, ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದೇವೆ. ಏನು ಆರೋಗ್ಯ ಯೋಜನೆ ಇದೆ ನಿಮ್ಗೆ ಕೂಡ ನಮ್ಗೆ ವಿಸ್ತರಣೆ ಮಾಡ್ಬೇಕು ಅನ್ನುವಂಥದ್ದಿದೆ. ಅದರ ಜೊತೆ ನಿಮ್ಗೆ ಏನು KGD ಬಗ್ಗೆ ಇರ್ಬೋದು, ಬೇರೆ ಬೇರೆ ಹೆಲ್ತ್ ಸ್ಕೀಮ್ ಬಗ್ಗೆ ಇದೆಲ್ಲ ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ. ಸರ್ಕಾರ ಜೊತೆ ಮಾತುಕತೆಗಳು ನಡೀತಾ ಇದೆ, ಪ್ರಗತಿಯಲ್ಲಿದೆ. ಖಂಡಿತ ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತ್ ಅವರು ಕೂಡ ವಿಸ್ತರಣೆ ಆಗುವಂತ ದಿನಗಳಿಗೆ ಹತ್ರ ಇದೆ. ನೋಡಿ, ಈಗ ಪೇ ಕಮಿಷನ್ ಆದ್ರೆ ನಿಮ್ಗೂ ಆಗುತ್ತೆ, DAಗಳಾದ್ರೆ ನಿಮ್ಗೂ ಆಗ್ತದೆ. ಏನೇನು ಆದೇಶ ಮಾಡಿಸಿ ನಿಮ್ಗೆಲ್ಲ ಕೂಡ ಆಗುತ್ತೆ. ಸೊ ಖಂಡಿತ ಆಗ್ತದೆ. ದಯಮಾಡಿ ಪ್ರಯತ್ನವಾದ ಹಾದಿಯಲ್ಲಿ ನಿಮ್ಮ ಸಂಘದ ಅಧ್ಯಕ್ಷರು ಇದ್ದಾರೆ, ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಖಂಡಿತ ಮಾಡೋಣ. ನೀವು ಹೇಳ್ತಾ ಇದ್ದೀಗ ಈಗ ಕೇಂದ್ರ ಸರ್ಕಾರದ ಇದಕ್ಕೂ ಹಾಸ್ಪಿಟಲ್ಗಳ ವೆಚ್ಚಕ್ಕೂ ರಾಜ್ಯ ಸರ್ಕಾರದ ರೇಟು CGHS ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ರೇಟ್ಸ್ ಅಂತ ಕರೀತಾರೆ. ರೇಟ್ಸ್ಗಳದು ಆ ಗೈಡ್ಲೈನ್ಸ್ ಅನ್ನ ಪ್ರತಿ 10 ವರ್ಷಕ್ಕೊಮ್ಮೆ ಸೆಂಟ್ರಲ್ ಗೌರ್ಮೆಂಟ್ ರಿವೈಸ್ ಮಾಡುತ್ತೆ ಆಲ್ ಓವರ್ ಇಂಡಿಯಾ. ನಮ್ದು ಇತ್ತು 2014 ವರೆಗೆ 25 ಅಮೆಂಡ್ ಆಯ್ತು. 11 ಇಯರ್ಸ್ ಆದ್ಮೇಲೆ ಅಮೆಂಡ್ ಆದ್ಮೇಲೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಸ್ಟೇಟ್ ಗೌರ್ಮೆಂಟ್. ಆ ರೇಟಿಗೋಸ್ಕರ ಕಾಯ್ತಾ ಇದೆ. ಈಗ ಪ್ರಪೋಸಲ್ ಹೋಗಿದೆ, DA ಕೊಡ್ತಾ ಇದ್ದಾರೆ. ನಮಸ್ತೆ, ತಮ್ಮ ಹೆಸರು? ಬೀದರಿಂದ. ಪ್ಲೀಸ್ ಸರ್.
ಸರ್ ತಾವು 17/2 ಬೀದರ್ಗೆ ಬಂದಾಗ ತಮಗೆ ಮನವಿ ಕೊಟ್ಟಿದ್ದಾರೆ ಸರ್. ಹಾ ಹೇಳಿ. ಅದು ಏನ್ ಬಗ್ಗೆ ಸರ್ ಅಷ್ಟೇನ ಏನ್ ಮನವಿ ಕೊಟ್ಟಿದ್ದಾರೆ ಸರ್. ಮನವಿ ಏನ್ ಸರ್? ಸರ್ ಮನವಿ NPS ಬಗ್ಗೆ ಕೊಟ್ಟಿದ್ದೇವೆ ಸರ್. ನಮ್ಮ ದುಡ್ಡು ಏನದ ಜಮಾ ಕೊಡ್ರಿ ಅಂತ. NPS ಅಲ್ಲ ವಿಷಯ ಗೊತ್ತಿದೆ ನಿಮ್ಗೆ. NPS ಎಲ್ಲ ಸರ್ಕಾರದ ನಡುವೆ ಚರ್ಚೆಗಳು ನಡೀತಾ ಇದೆ. ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ. ಆ ರಿಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ರಿಪೋರ್ಟ್ ಬಂದ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಏನೇನ್ ಮಾಡ್ಬೇಕೆಲ್ಲ ಪ್ರಯತ್ನಗಳು ನಡೆದಿದೆ. ಸೊ ಖಂಡಿತ ಆ ದಿಸೆನಲ್ಲಿ ಸಂಘ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಾಗಲೇ NPS ಆಗಿ UPS ಬಂತು. ನಾವು UPS ಬೇಡ OPS ಬೇಕು ಅಂತಿದೆ. ಸೊ ಖಂಡಿತ ನಾವು ಸಂಘಟನೆ ಕಡೆಯಿಂದ ನಿರಂತರ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಅನಿವಾರ್ಯದ ದಿನಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆ ಸಂದರ್ಭ ಬಂದಾಗ ಸಂಘಟನೆ ಸೂಕ್ತವಾದ ತೀರ್ಮಾನ ತೆಗೆದುಕೊಂಡು ನಿಮ್ಮ ಬೇಡಿಕೆ ಮತ್ತು ನಿಮ್ಮ ಹಕ್ಕಿಗೆ ಧ್ವನಿಯಾಗಿ ನಿಲ್ಲುತ್ತೆ. ಸರ್ ಅದು ಆಲ್ರೆಡಿ ಖಂಡಿತ ಹೇಳೋಣ. ನಿಮ್ ವೈಯಕ್ತಿಕ ಇದು ಖಂಡಿತ ನಂಗೆ ಇನ್ನೊಮ್ಮೆ ಶೇರ್ ಮಾಡಿ ನಾನು ಕಳಿಸಿದ್ದೀನಿ. ನೀವು ಇನ್ನೊಮ್ಮೆ ನಂಗೆ ಆಫ್ಟರ್ ದಿ ಅವರ್ಸ್ ಮಾತಾಡಿ ನಾನು ಅಟೆಂಡ್ ಮಾಡ್ತೇನೆ. ವೈಯಕ್ತಿಕ ಎಷ್ಟು ವೇರಿಯೇಷನ್ ಇದೆ ಸರ್? ಅದು ನನ್ನ ಪ್ರಕಾರ ಕೆಲವು 20% ಇಂದ ಸ್ಟಾರ್ಟ್ ಆಗಿ 50% ವರೆಗೆ ರೇಟ್ ಐತೆ. ಹೆಂಗ್ ಡಿಎ ಕೊಡ್ತಾರೆ 6 ತಿಂಗಳಿಗೆ ನಮ್ಮ ಕಾಸ್ಟ್ ಲೈಫ್ ಸ್ಟೈಲು ಕಮಾಡಿಟೀಸ್ ರೇಟ್ ಜಾಸ್ತಿ ಆದಾಗ ಅದು ಕೂಡ ಆಗುತ್ತೆ. ಆ ತರದಲ್ಲಿ ಆಲ್ ಓವರ್ ಇಂಡಿಯಾಗೆ ಅದು ಅಪ್ಲೈ ಆಗಿರುವಂತದ್ದು. ಈಗ 36,000 ಎಕ್ಸಾಂಪಲ್ ಮೆಟರ್ನಿಟಿ ಸರ್ಜರಿಗೆ 12,000 ಇದೆ ಪ್ಯಾಕೇಜ್ ಅಲ್ಲಿ. ಅದರಲ್ಲಿ 32,000 ರೆಕಮೆಂಡ್ ಆಗಿದೆ. ಹಿಂಗೆ ಎಕ್ಸಾಂಪಲ್. ಹಲೋ, ತಮ್ಮ ಹೆಸರು? ಪ್ಲೀಸ್ ಹೇಳಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದೇ ಟ್ರಾನ್ಸ್ಫರ್ ಯಾವುದು ಇದಾಗ್ತಲ್ಲ ಸರ್ ಅದರ ಡಿಸ್ಟ್ರಿಕ್ಟ್. ಅದೇನೆ ರೂಲ್ 16 ರೂಲ್ 16 ಕ್ಯಾನ್ಸಲ್ ಆಗಿದೆ. ಅದು ಮಾಡ್ಬೇಕು ಅಂತ ಹೇಳಿ ಮತ್ತೆ ಕ್ಯಾಬಿನೆಟ್ ಬಂದಿತ್ತು. ಯಾರು ಕೂಡ ಒಪ್ಲಿಲ್ಲ. ಮತ್ತೆ ಡೆಫರ್ ಆಗಿದೆ. ಸೊ ಖಂಡಿತ ನೀವ್ ಹೇಳುದು ನಿಮ್ ಜಿಲ್ಲೆಗೆ ಹೋಗ್ಲಿಕ್ಕೆ. ನಿಮ್ ಮನೆಯವರೆಲ್ಲ ವರ್ಕ್ ಮಾಡ್ತಾ ಇದಾರೆ? ಇಲ್ಲ ಸರ್, ಅನ್ಮ್ಯಾರಿಡ್ ಇದ್ದೀರಾ? ಸೊ ಹಾಗಾಗಿ ನೀವೇ ನೋಡಿ. ಈಗ ಸರ್ವಿಸ್ ಎಷ್ಟಾಯ್ತು? 8 ಇಯರ್ಸ್ ಆಯ್ತು. ನೀವು ಇನ್ನೊಂದು ಕಾನೂನಲ್ಲಿ ಒಂದು ಅವಕಾಶವನ್ನು ಮಾಡಿಸಿದ್ದೇವೆ. ಕಪಲ್ ಕೇಸಸ್ 7 ವರ್ಷ ಯಾರಾಗಿದ್ದಾರೆ ಅವರ ಗಂಡ ಹೆಂಡತಿ ಎಲ್ಲಿ ವರ್ಕ್ ಮಾಡ್ತಾರೆ ಅಲ್ಲಿ 1 ಟೈಮ್ ಹೋಗ್ಲಿಕ್ಕೆ ಇದರಲ್ಲಿ ಅವಕಾಶವನ್ನ ನಾವು ಮಾಡಿದ್ದೇವೆ. ತಮ್ಮ ಜಿಲ್ಲೆ ಯಾವುದು? ಬಿಜಾಪುರ್. ಇದೊಂದು ಅವಕಾಶ ನಿಮ್ಗಿದೆ. ಅದಾಗೋದು ತುಂಬಾ ಕಷ್ಟ ಇದೆ ಅನ್ನುವಂಥದ್ದಿದೆ. ಈ ಅವಕಾಶವನ್ನು ಬಳಸ್ಕೊಳ್ಬೇಕಾಗಿ ವಿನಂತಿ ಮಾಡ್ತೇನೆ. ಯಾಕಂದ್ರೆ ತಮ್ಮ ಟೆನ್ಯೂರ್ ಕೂಡ 7 ಇಯರ್ಸ್ ಕ್ರಾಸ್ ಆಗಿರೋದ್ರಿಂದ. ನೋಡೋಣಪ್ಪ, ನಾನು ಹೇಳ್ತಾ ಇದೀವಲ್ಲ, ಅದು ಆಡಳಿತಾತ್ಮಕವಾಗಿ ಅನೇಕ ಸಮಸ್ಯೆಗಳಿದೆ. ಬರೀ ಟ್ರಾನ್ಸ್ಫರ್ಗಳಿಗೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಸರ್ಕಾರ ಈ ನಿರ್ಧಾರವನ್ನ 4 ವರ್ಷದ ಕೆಳಗೆ ತೆಗೆದುಕೊಂಡಿದೆ. ಅರ್ಥ ಆಯ್ತಲ್ಲ? ಬರೀ ಅಲ್ಲೋಗೋದು ಇಲ್ಲೋಗೋದು, ವರ್ಷಕ್ಕೆ 5 ವರ್ಷಕ್ಕೆ 4 ಬಾರಿ ಟ್ರಾನ್ಸ್ಫರ್ ತಗೊಳ್ತಾರೆ ಅನ್ನುವಂತ ಕಾರಣಕ್ಕಾಗಿ ಕಾನೂನು ತಂದಿರೋದು. ಅದಾದ ನಂತರ ನಾವು ಹೋರಾಟ ಮಾಡಿ ಕಪಲ್ ಕೇಸಸ್ಗೆ ತೊಂದರೆ ಆಗ್ತದೆ, ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಅಂದಾಗ 7 ವರ್ಷ ಸರ್ವಿಸ್ ಆಗಿರುವಂತರು ಆ ಗಂಡ ಹೆಂಡತಿ ಒಂದ್ ಕಡೆ ಹೋಗ್ಬೇಕು ಅನ್ನುವಂತ ಕಾನೂನು ತಂದಿದ್ದಾರೆ. ಓಕೆ, ಅದನ್ನ ಬಳಸ್ಕೊಳ್ಳಿ ದಯಮಾಡಿ. ಈಗ ಆಲ್ರೆಡಿ ನಿಮ್ ಇಲಾಖೆಯಲ್ಲೂ ಕೂಡ ಕಂದಾಯ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನ. ಹಲೋ, ನಮಸ್ತೆ. ಪ್ಲೀಸ್ ಹೆಸರು? ಸರ್ ನಿಂಗಪ್ಪ ಲೆಕ್ಕಿಪುನಿ ಅಂತ ಸರ್. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು. ಪ್ಲೀಸ್ ಸರ್, ಈಗ ನಾನು ಸೇರಿ ಬಂದು ಸೇರ್ತೇನಂದ್ರೆ ನಾವು ಡಾಲ್ಗೆ ಹಾಸ್ಪಿಟಲ್ ಹೋಗಿದ್ದೆ ಸರ್. ಅವ್ರು ಎಂಜಿಯೋಗ್ರಾಮ್ ಮಾಡ್ತೀವಿ, ನೀವು 29 ಅಂತ ಹೇಳ್ಕೊಟ್ಟಿದ್ರ. ಆಂಜಿಯೋಗ್ರಾಮ್ ಇಲ್ಲ, ಅದ್ರಲ್ಲಿ ಪ್ರಾವಿಷನ್ ಇಲ್ಲ. ಮೆಡಿಕಲ್ ಅಟೆಂಡೆನ್ಸ್ ರಿಯಂಬರ್ಸ್ಮೆಂಟ್ ಮಾತ್ರ ತಗೊಳ್ಬೇಕು. ಓನ್ಲಿ ಸರ್ಜರಿ, ಬೈಪಾಸ್ ಸರ್ಜರಿಗೆ ಮಾತ್ರ ಈಗ ಅವಕಾಶವನ್ನ ಮಾಡಿರುವಂತದ್ದು. ಆಂಜಿಯೋಗ್ರಾಮ್ಗೆ ಅವಕಾಶ ಇಲ್ಲ. ಸೊ ಖಂಡಿತ ಅದನ್ನ ಕೂಡ ಈಗ ಸೇರಿಸ್ಬೇಕು. ಯಾಕಂದ್ರೆ ಎಸೆನ್ಷಿಯಲ್ ಅಂತ ಹೇಳಿ ಈಗ ಪ್ರಪೋಸಲ್ ಮೂವ್ ಮಾಡಿದೀವಿ. ಆದಷ್ಟು 1 ತಿಂಗಳಲ್ಲಿ ಅದಾಗುತ್ತೆ. ಎಸ್, ಆದ್ರೆ ಈಗ ಅದು ನಮ್ಗೆ ಬರುತ್ತೆ. ಎಷ್ಟಾಗಿದೆ ಬಿಲ್ಲು ಈಗ ನಿಮ್ಗೆ? 225 ಆಗಿತ್ತು. ಯಾವ ಹಾಸ್ಪಿಟಲ್? ಹಾಸ್ಪಿಟಲ್ ಯಾವುದು? ಹಾಸ್ಪಿಟಲ್ ಯಾವುದು? ನಾರಾಯಣ ಹೃದಯಾಲಯದಾಗ ಇದಿಲ್ವಲ್ಲ ಸೌಲಭ್ಯ? ಇದು ಎಂಪನಲ್ಲೇ ಆಗಿಲ್ಲ ಹಾಸ್ಪಿಟಲ್ ಕ್ಯಾಸ್ಟ್ ಯೋಜನೆಗೆ. ನಾರಾಯಣ ಹಾಸ್ಪಿಟಲ್ ಎಂಪನಲ್ಲೇ ಆಗಿಲ್ಲ ಕ್ಯಾಸ್ಟ್ ಯೋಜನೆಗೆ ದಾವಣಗೆರೆ. ಹಾಗಾಗಿ ನೀವು ಈ ಸಬ್ಜೆಕ್ಟ್ ಚರ್ಚೆಗೆ ಬರಲ್ಲ. ಅದು ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ಗೆ ಎಂಪನಲ್ ಮಾಡ್ಕೊಂಡಿದ್ದಾರೆ ಅವರು. ಹಂಗಲ್ಲ, ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ ಅಲ್ಲಿ ಇದ್ರೆ ರಿಯಂಬರ್ಸ್ಮೆಂಟ್ ತಗೊಳ್ಬಹುದು. ಅದು ಕ್ಯಾಸ್ಟ್ ಯೋಜನೆಗೆ ವ್ಯಾಪ್ತಿಗೆ ಬರೋದಿಲ್ಲ. ಅದಾಗಾದ್ರೆ ಆಯ್ತು. ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಇವನ್ ಎಮರ್ಜೆನ್ಸಿ ಇದ್ರು ಕೂಡ ತಗೊಳ್ಬಹುದು. ಪ್ರಪೋಸಲ್ ಮಾಡಿ ರಿಯಂಬರ್ಸ್ಮೆಂಟ್ ತಗೊಳ್ಳಿ. ಸೊ ನಂತರದಲ್ಲಿ ಅದನ್ನ ಸೆಟರೇಟ್ ಮಾಡ್ಸೋಣ ಪ್ಲೀಸ್. ಹಲೋ,
ಹಲೋ ಹಲೋ, ನಮ್ಮ ಹೆಸರು? ಹಲೋ ನಮಸ್ಕಾರ ಪ್ಲೀಸ್ ಸರ್, ತಮ್ಮ ಹೆಸರು, ತಾಲೂಕು? ಸರ್, ಮಹೇಶ್ ಅಂತ ಸರ್, ಚಾಮರಾಜನಗರ. ಎಸ್ ಸರ್. ಡಿಪಾರ್ಟ್ಮೆಂಟ್ ಇದು. ಹಾ, ಸರ್, ಜ್ಯೋತಿಷ ಟಿವಿಯಿಂದ ಚಾಮರಾಜನಗರ ಇಲ್ಲ ಸರ್ ಹಾಸ್ಪಿಟಲ್. ಗೊತ್ತಾಯ್ತು. ಚಾಮರಾಜನಗರದಲ್ಲಿ ಒಳ್ಳೊಳ್ಳೆ ಹಾಸ್ಪಿಟ್ಲ್ ಇಲ್ಲ ಅನ್ನೋದು ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಇವನೇನು ಮೈಸೂರಿನಲ್ಲೂ ಕೂಡ ಕೆಲವಿದೆ, ಹಾಗಾಗಿ ಬೆಂಗಳೂರಿನಲ್ಲಿದೆ. ಏನು ಆ ಥರದ ಎಂಪ್ಯಾನಲ್ ಆಗೋದಕ್ಕೆ ರೇಟ್ ಕಡಿಮೆ ಇದೆ. ಈಗಾಗಲೇ ನೀವು ಮಾತಾಡಿದ್ದೀನಿ, ಹೊಸ ಹಾಸ್ಪಿಟ್ಲ್ಗಳು ಎಂಪ್ಯಾನಲ್ ಆಗ್ಲಿಕ್ಕೆ ಹೊಸ ರೇಟ್ ಬಂದ್ಮೇಲೆ ಆಗ್ತಾರೆ. ನಿಮ್ಮಲ್ಲಿ ಒಂದು 3-4 ಹಾಸ್ಪಿಟ್ಲ್ ಇದೆ. ನಮ್ಮ ಅಧ್ಯಕ್ಷರು ಕೂಡ ಮೇಡಮ್ ಅವ್ರು ಇದ್ದಾರೆ ಅಲ್ಲಿ. ಸೊ ಖಂಡಿತ ಅದನ್ನು ಕೂಡ ಮಾಡಿಸುವಂತ ಕೆಲಸವನ್ನು ಹೊಸ ರೇಟ್ ಬಂದ್ಮೇಲೆ ಖಂಡಿತ ಮಾಡಿಸೋಣ. ಥ್ಯಾಂಕ್ ಯು. ಹಲೋ ನಮಸ್ಕಾರ. ಹೇಳಿ ಸರ್, ಪ್ಲೀಸ್. ಸರ್, ವಿಜಯಪುರ ಡಿಸ್ಟ್ರಿಕ್ಟ್ ತಾಳಿಕೋಟೆ ತಾಲೂಕಿನ ಮಾತಾಡ್ತಾರೆ ಸರ್. ಹೆಸರು? ಶೆಟ್ಟಿ ಮುಲ್ಲ ಅಂತ ಸರ್. ಓಕೆ ಸರ್, ನಮ್ಮ ತಾಳಿಕೋಟೆ ತಾಲೂಕು ನಮ್ಮ ವಿಲೇಜ್ ಅಕೌಂಟೆಂಟ್ ಸರ್. ಸರ್, ಈ KS ಸಂಬಂಧಪಟ್ಟಂಗೆ ನಮ್ಮ ತಾಳಿಕೋಟೆ ತಾಲೂಕಿಂದ ಸಂಬಂಧಪಟ್ಟ ಯಾರು ಇನ್ನೂವರೆಗೂ ಎನ್ರೋಲ್ ಆಗಿಲ್ಲ ಸರ್. ಯಾಕಾಗಿಲ್ಲ? ಎನ್ರೋಲ್ ಮಾಡ್ಬೇಕಲ್ಲ. ಮಾಡ್ತಾ ಇಲ್ಲ. ಈ ಸಂಬಂಧಪಟ್ಟಂತ ನಾವ್ ಯಾವ ಬಗ್ಗೆ ಏನೇ ಪ್ರಾಬ್ಲಮ್ ಇದ್ರು ಅದಕ್ಕೆ ಕನೆಕ್ಟ್ ಮಾಡಿದ್ರು. ಇಲ್ಲ ಇಲ್ಲ, ನೋಡಿ ಅವ್ರಿಗೆ ನೋಡಿ 95% 4,87,000 ಜನ ಈಗಾಗಲೇ ಕ್ಯಾಸ್ಟ್ ಯೋಜನೆಗೆ ಎಂಪಾನಲ್ ಆಗಿದ್ದಾರೆ. 25,683 ಜನ ಎಂಪಾನಲ್ ಆಗಿಲ್ಲ. ಅರ್ಥ ಆಯ್ತಲ್ಲ? 95% ಎಂಪಾನಲ್ ಆಗಿದ್ದಾರೆ. ನೀವ್ಯಾಕಾಗಿಲ್ಲ? ಸರ್, ನಮ್ಗೆ ಮುಖ್ಯವಾಗಿ ಸಂಬಂಧಪಡುತ್ತೆ ಸರ್. ಇನ್ನೂ ಅಪ್ರೂವ್ ಮಾಡಿದ್ದಾರೆ ಸರ್. ಇವ್ರು ಏನ್ ಒಳಪಡುತ್ತೆ ಅಂದ್ರೆ ಇದು ನಮ್ ತಾಳಿಕೋಟೆ ತಾಲೂಕು ನಮ್ಗೆ ಹಿಡಿಯುವ ಇನ್ನೂ ಮುಖ್ಯವಾಗಿ ಬರುತ್ತೆ ಸರ್. ಅಲ್ಲ, ಎಲ್ಲೇ ಬರ್ಲಪ್ಪ, ಅದೆಲ್ಲ ಮೊಬೈಲ್ ಆಪ್ ಕೊಟ್ಟಿದ್ದೇವೆ, DDOC ಪವರ್ ಕೊಟ್ಟಿದ್ದಾರೆ, HRMS ಅಲ್ಲಿ. ಅದನ್ನ ಅಪ್ಲೋಡ್ ಮಾಡ್ಬಿಡಿ. ಸ್ಯಾಲರಿ ಕಟ್ ಆಗ್ತಾ ಇದೆ ನಿಮ್ಗೆ 350 ರೂಪಾಯಿ ಕಟ್ ಆಗ್ತಾ ಇದೆ ಸರ್. ಮುಗೀತು ಬಿಡಿ, ಒಂದು ಆಗಿಲ್ಲ. ಇಲ್ಲ ಮುಗೀತದು. ಕಟ್ ಆಗ್ತಿದೆ ಅಂದ್ರೆ ಇವ್ರ ಮೆಂಬರ್ ಆದಂಗೆ. ಅದಕ್ಕೆ ಫ್ಯಾಮಿಲಿ ಅಪ್ಲೋಡ್ ಮಾಡ್ಲಿಕ್ಕೆ ಕೂತ್ಕೊಂಡು ಅಪ್ಲೋಡ್ ಮಾಡಿಸಿ. ಬೇಗ ಟೈಮ್ ಕೊಟ್ಟಿದೀವಲ್ಲ, ಮೊನ್ನೆ ಫೆಬ್ರವರಿ 28 ಟೈಮ್ ಕೊಟ್ಟು ಮಾಡಿಸ್ಕೊಳ್ಬೇಕಲ್ಲ ನೀವು. ಸರ್, ನಾವು ಹೇಳಿ ಸಾಕಾಗಿದೆ ಸರ್. ಆಯ್ತಾಯ್ತು, ನೀವು ಕೆಲಸ ಮಾಡಿ, ನಮ್ಗೆ ಒಂದು ಲೆಟರ್ ಬರೀರಿ. ನಾನು ಯಾರು ನಿಮ್ಮ DDOs ಇದ್ದಾರೆ ಅವ್ರಿಗೆ ಮಾತಾಡಿ ಅದನ್ನ ಮಾಡಿಸ್ತೇನೆ. ಓಕೆ, ಸಂಘಕ್ಕೆ ಒಂದು ಲೆಟರ್ ಬರೀರಿ ಪ್ಲೀಸ್. ಇನ್ನೊಂದು ಪ್ರಾಬ್ಲಮ್ ಸರ್, ಈ ನಮ್ಗೆ ಪ್ರಭಾರ ಭತ್ತೆ ಅಂತ ಇದೆ ಸರ್. ಬಟ್ ನಿಮ್ಮ ಅಜೆಂಡಾದಲ್ಲಿ ಇಲ್ಲ ಸರ್. ಬಟ್ ನಾನು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ ಸರ್. ಈ ಪ್ರಭಾರ ಭತ್ತ ಸಂಬಂಧಪಟ್ಟಾಗ ಸರ್ ಸುಮಾರು 2 ವರ್ಷ 3 ವರ್ಷದಿಂದ ಪ್ರಭಾರ ಮಾಡ್ತಾ ಇದೆ ಸರ್. ನೋಡಿ, ಪ್ರಭಾರ ಭತ್ತಕ್ಕೆ ಒಂದು ರೂಲ್ಸ್ ಇದೆ. ಅಧಿಕಾರಿ ಆದೇಶವನ್ನ ಮಾಡಬೇಕು. 6 ತಿಂಗಳವರೆಗೆ 1 ವರ್ಷದವರೆಗೆ ಆ ಅಧಿಕಾರಿಗೆ ಅಧಿಕಾರ ಇದೆ. ಅದಾದ ನಂತರ ಮೇಲ್ಗಡೆ ಅಥಾರಿಟಿಗೆ ಕೊಡಬೇಕು. ಅದ್ರ ಡ್ಯೂಟಿಯನ್ನ ಡಿಸ್ಚಾರ್ಜ್ ಮಾಡಿರ್ಬೇಕು. ಹುದ್ದೆ ಖಾಲಿ ಇರಬೇಕು ಅಂತ ಇದೆಲ್ಲ ಕಾನೂನುಗಳಿದ್ರೆ ಕೊಡಿ. ನಿಮ್ಗೆ ಚಾರ್ಜ್ ಅಲವೆನ್ಸ್ 18% ತಗೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನ ಮಾಡಿಸ್ಕೊಡೋಣ. ಓಕೆ, ಇದೆಲ್ಲ ಒಳ್ಳೆ ಹಾಸ್ಪಿಟಲ್ ಆಯ್ತು. ನಾವು ರಿಕ್ವೆಸ್ಟ್ ಕೊಟ್ಟಿದ್ದೇವೆ. ನಮಗೆ ಕಳಿಸ್ಕೊಡಿಯಪ್ಪ, ನಾ ಮಾಡಿಸ್ಕೊಡ್ತೀನಿ. ಕಳಿಸ್ಕೊಡಿ. ಹಲೋ ಹಲೋ, ಹೇಳಿಮ್ಮ. ನಮಸ್ತೆ ಸರ್. ನಮಸ್ತೆ. ನಾನು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಜ್ಯೋತಿ ಅಂತ ಸರ್. ಎಲ್ಲಿಂದ? ನಾವು ಮಂಡ್ಯ ಜಿಲ್ಲೆ ಸರ್. ಪ್ಲೀಸ್ ಹೇಳಿ ಸರ್, ನಮ್ಮಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ನಾವೀಗ ವರ್ಕಿಂಗ್ ಸೇರಿ 8 years ಆಯ್ತು ಸರ್. 8 years ಇಂದಾನು ಇನ್ಚಾರ್ಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ನಮ್ಗೆ ತುಂಬಾ ವೇಕೆನ್ಸಿ ಇದೆ ಸರ್. 5,000 ಪಾಪ್ಯುಲೇಷನ್ ಒಂದು ಸಬ್ಸೆಂಟರ್ ತರ ಇರೋದು. ಬಟ್ ಹಂಗಿಲ್ಲ, ಒಂದು PSC ಇಬ್ರು PSC ಅಷ್ಟೇ ಇದ್ದಾರೆ. 20,000 25,000 ಪಾಪ್ಯುಲೇಷನ್ಗೆ ನಾವೆಲ್ಲ ಫೀಮೇಲ್ ಸ್ಟಾಫೇ ಇರೋದು ಸರ್. ಏನಾಗ್ಬೇಕು? ಅದಕ್ಕೆ ನಮ್ದು ವೇಕೆನ್ಸಿ ಫಿಲ್ ಆಗ್ಬೇಕು. ನಮ್ಗೆ ಇನ್ಚಾರ್ಜ್ ಸ್ವಲ್ಪ ಹೊರೆ ಕಮ್ಮಿ ಆಗ್ಬೇಕು. ಎಸ್ ಮೇಡಮ್, ತಾವ್ ಹೇಳಿದಾಗೆ ರಿಕ್ರೂಟ್ಮೆಂಟ್ ಆಗ್ಬೇಕು ಅನ್ನುವಂತ ಚರ್ಚೆಗಳು ಮೊನ್ನೆ ನಿಮ್ಮ ಆರೋಗ್ಯ ಇಲಾಖೆ ಸಚಿವರ ಜೊತೆ ಒಂದು ಮೀಟಿಂಗ್ ಕೂಡ ಆಗಿದೆ. ಸ್ಟ್ರೈಕ್ ಕಾಲ್ ಮಾಡಿದ್ವಿ, ತಮ್ಗೆ ಗೊತ್ತಿದೆ. ಅಲ್ಲಿ ಚರ್ಚೆ ಆಗಿದೆ. ಆದಷ್ಟು ಶೀಘ್ರದಲ್ಲಿ ಫೀಲ್ಡ್ ಸ್ಟಾಫ್ ಮ್ಯಾಕ್ಸಿಮಮ್ ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನುವಂತ ಚರ್ಚೆಗಳಾಗಿದೆ. 55,000ದಲ್ಲಿ ಕೂಡ ಒಂದು 2,000 ಜನ ಆರೋಗ್ಯ ಇಲಾಖೆ ರಿಕ್ರೂಟ್ಮೆಂಟ್ ಆಗ್ಲಿಕ್ಕೆ ಕೂಡ ಸರ್ಕಾರ ಒಪ್ಕೊಂಡು ಚರ್ಚೆಗಳು ನಡೀತಾ ಇದೆ. ಮ್ಯಾಕ್ಸಿಮಮ್ ಆರೋಗ್ಯ ಸುರಕ್ಷಾಧಿಕಾರಿಗಳು ರಿಕ್ರೂಟ್ಮೆಂಟ್ ಆಗುವಂತ ವಿಚಾರದಲ್ಲಿ ಸಂಘ ಗಮನವನ್ನು ಕೊಡ್ತಾ ಇದೆ. ಈಗ ಸ್ಯಾಂಕ್ಷನ್ ಪೋಸ್ಟ್, ಸ್ಯಾಂಕ್ಷನ್ ಇಲ್ಲದೆ ಇರೋ ಪೋಸ್ಟ್ ಎಲ್ಲಾನು ಮಾಡ್ತಾ ಇದೀವಿ ಸರ್. ಅದಕ್ಕೆ ಒಂದು ಕೆಲಸ ಮಾಡಿ, ಚಾರ್ಜ್ ಅಲೈನ್ಸ್ 18% ತಗೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನ ಅಫಿಷಿಯಲ್ ಆಗಿ ಫೈಲ್ ಮೂವ್ ಮಾಡಿ ಮಾಡಿಸ್ಕೊಳ್ಳೋಣ. ಓಕೆ, ಸರಿ, ಓಕೆ ಸರ್. ಖಂಡಿತ. ಅರ್ಥ ಆಯ್ತು. ಈಗ ಉದಾಹರಣೆಗೆ
ಹೆರಿಗೆ ಬಗ್ಗೆ ಇದು 12,000 ಕೊಡ್ತಿದ್ದಾರೆ. ಅದು ರಿವೈಸ್ ಆದ್ರೆ ರಿವೈಸ್ ಏನಾಯ್ತು, ನಾವು ಪ್ರಪೋಸಲ್ ಕಳಿಸ್ಬೇಕಾದ್ರೆ 30% ಹೈಕ್ ಮಾಡಿದ್ರು. 12 ಮೂಲ 36, 3,600 ರೂಪಾಯಿ. ಅದು 15,600 ರೂಪಾಯಿ ಒಂದು ಮೆಟರ್ನಿಟಿ ಸರ್ಜರಿಗೆ ಅಂತ ಹೇಳಿ ಈಗ ಎಕ್ಸಿಸ್ಟಿಂಗ್ ಹೊಸ ಕ್ಯಾಸ್ಟ್ ಯೋಜನೆಯಲ್ಲಿ ಪ್ರಪೋಸಲ್ ಆಯ್ತು. ಅಷ್ಟಕ್ಕೆ ಯಾರು ಕೂಡ ಮಾಡಿಲ್ಲ, ಆದ್ರೂ ಮಾಡ್ತಾ ಇದ್ದಾರೆ. ಅಷ್ಟಲ್ಲಿ ಆಗೋದಿಲ್ಲ, 15,000-16,000 ಮಾಡ್ಲಿಕ್ಕೆ ಆಗಲ್ಲ. ಈಗ ಹೊಸ ರೇಟ್ ಏನಾಗಿದೆ ಅಂತ ಹೇಳಿದ್ರೆ ನ್ಯೂ CGHS 2025 ಆಲ್ ಓವರ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಹೆಂಗ್ DA ಹೈಕ್ ಮಾಡುತ್ತೋ ಹಂಗೆ ರೇಟ್ ಅನ್ನ ಪ್ರಪೋಸ್ ಮಾಡಿದೆ. ಅದರಲ್ಲಿ 35,600 ರೂಪಾಯಿ ರೆಕಮೆಂಡ್ ಮಾಡಿದೆ. ಸೊ ಅದನ್ನ ಸ್ಟೇಟ್ ಗೌರ್ಮೆಂಟ್ ಒಪ್ಕೊಳ್ಬೇಕು. ಪ್ರಪೋಸಲ್ ಆರೋಗ್ಯ ಇಲಾಖೆಯಿಂದ FD ಇದೆ. ಮನೆ ಕೂಡ ಒಂದು ಮೀಟಿಂಗ್ ಆಯ್ತು, ಅವ್ರು ಬಜೆಟ್ ಅಲ್ಲಿ ಬಿಸಿ ಇದ್ರು. ಈ ಒಂದು 15 ದಿವಸದಲ್ಲಿ ಆ ಪ್ರಪೋಸಲ್ ಅನ್ನು ಅಪ್ರೂವ್ ಮಾಡಿದ್ರೆ ಆ ತರದ 1,200 DCಸ್ಗೆ ಎಲ್ಲದೂ ಕೂಡ ರೇಟ್ ರಿವೈಸ್ ಆಗುತ್ತೆ. ಅಪ್ ಟು 50% ವರೆಗೆ ಜಾಸ್ತಿ ಆಗುತ್ತೆ. ಸೊ ಆಟೋಮೆಟಿಕಲಿ ಎಲ್ಲ ಹಾಸ್ಪಿಟಲ್ ಅವಾಗ ಎನ್ಪೈರಲ್ ಆಗ್ತಾರೆ. ಈ ಸಮಸ್ಯೆಗೆ ಉತ್ತರ ಸಿಗುತ್ತೆ. ಸರ್ ದಯಮಾಡಿ ತಮ್ಮ ಹೆಸರು ಸರ್, ತಮ್ಮ ಹೆಸರು ನಿಂಗಣ್ಣ ಅಂತ ಪ್ಲೀಸ್ ಹೇಳಿ ಸರ್. ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟೀಚರ್ ಅಸೋಸಿಯೇಷನ್ ಸೆಕ್ರೆಟರಿ. ಎಸ್ ಸರ್, ಹೇಳಿ ಸರ್. ಸರ್ ಏನಂದ್ರೆ ನಮ್ದು ಸಿಲಿಂಡರ್ ಸ್ವಲ್ಪ ಸಂಬಂಧಪಟ್ಟಂಗೆ ಸ್ವಲ್ಪ ಮಾತಾಡ್ಬೇಕಾಯ್ತು. ಗೊತ್ತಾಯ್ತು, ನಿಮ್ಮ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ಫೈಲ್ ಕೂಡ ಮೂವ್ಮೆಂಟ್ ಅಲ್ಲಿ ಇದೆ. ಅದು ನಿಮ್ಮ ಏನಿದ್ರಲ್ಲಿ ಫೋನಿನ ಕಾರ್ಯಕ್ರಮದಲ್ಲಿ ಏನು ಹೇಳುವಂತ ಅವಶ್ಯಕತೆ ಇಲ್ಲ. ನಿಮ್ ಪರವಾಗಿ ನಾವಿದ್ದೇವೆ. ಬೇಗ ಅದನ್ನ DPR ಮತ್ತೆ DPL ಅಂಡ್ ಕ್ಯಾಬಿನೆಟ್ ಗೆ ಕಳಿಸುವಂತ ಕೆಲಸದ ಜೊತೆ ನಿಮ್ಮ ಅಧ್ಯಕ್ಷರು ಬಂದು ನೆಕ್ಸ್ಟ್ ವೀಕ್ ಅಲ್ಲಿ ಭೇಟಿ ಮಾಡಿ ಮಂಗಳವಾರ ಅದನ್ನ ಮಾಡಿಸ್ಕೊಡ್ತೇವೆ. ಮಾಡಿಸ್ಕೊಡ್ತೇವೆ, ಡೋಂಟ್ ವರಿ ಪ್ಲೀಸ್. C&R ಸಮಸ್ಯೆ, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸರ್. ಅಲ್ಪಸಂಖ್ಯಾತರ ಕಲ್ಯಾಣ ಕರೆದು C&R ಆಗಿಲ್ಲ. ಸೊ ಹಾಗಾಗಿ ಅದು ಚರ್ಚೆ ನಡೀತಾ ಇದೆ. ಈಗ ಹಂಗಾಗಿ 1,200 ಕಾಯಿಲೆಗೆ ಎಲ್ಲ ರೇಟ್ ರಿವೈಸ್ ಆಗುತ್ತೆ. ಅವಾಗ ಹಾಸ್ಪಿಟಲ್ ಏನಾಗುತ್ತೆ, ಈಗ 200 ಇದೆಯಲ್ಲ, ಕಾಂಪಿಟೇಷನ್ ಮೇಲೆ ಬರ್ತಾರೆ. ಸಿಂಪಲ್ ಅಷ್ಟೇ ಎಲ್ಲದು. ಈಗ ನೋಡಿ, ಈಗ ಏನಾಗಿದೆ, ಕಾರ್ಡಿಯಾಕ್ ಪ್ರಾಬ್ಲಮ್ ಇಲ್ಲ ಸರ್ ನಮ್ಮಲ್ಲಿ, ಒಳ್ಳೆ ರೇಟ್ ಇದೆ ಹಾಸ್ಪಿಟಲ್. ಬೇರೆದಕ್ಕೆ ಸಿಗ್ತಾ ಇಲ್ಲ, ಈಗ ಮೆಟರ್ನಿಟಿ ಸಿಗ್ತಾ ಇಲ್ಲ. ಕಾರ್ಡಿಯಾಕ್ ಒಳ್ಳೆ ರೇಟ್ ಇದೆ, ಎಲ್ಲೂ ಕಂಪ್ಲೇಂಟ್ ಬರಲ್ಲ. ಇದಕ್ಕೆ ಬರ್ತಾ ಇದೆ, ಫುಲ್ ಕೊಡ್ತಾ ಕಮ್ಮ. ನಮಸ್ತೆ ಹೇಳಿ ಸರ್. ನಮಸ್ತೆ. ರಾಜಶೇಖರ್ ಅಂತ ಹೇಳಿದ್ವಿ ನಾವು. ಪ್ಲೀಸ್ ಸರ್. ಏನಿಲ್ಲ ಸರ್, ಈಗ ನಾವು ನೌಕರರನ್ನು ಒಂದೇ ಕಾರಣಕ್ಕೋಸ್ಕರ ನಮ್ಮ ಪಕ್ಕದ ಮನೆಯವರು ಸ್ವಲ್ಪ ಅಟ್ಯಾಕ್ ಮಾಡೋದು ಇದೆಲ್ಲ ಇದೆ. ಗಲಾಟೆ ಆಗಿ ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಬೇರೆ ತರ ಆಗುತ್ತೆ ಅಂತ ಹೇಳಿ ನಮ್ಗೆ ನೋಡಿ ಹಾಗೇನಿಲ್ಲ. ಏನ್ ವಿಷಯಕ್ಕಾಗಿ ನಮ್ ಜಗಳ ಆಗಿದೆ ಅದು ಸರ್? ಹಿಂದೆ ಏನೋ ಚರಂಡಿ ವಿಷಯಕ್ಕೆ ಅವ್ರು ತಪ್ಪಿಕೊಂಡು ಬೈದ್ರು. ಯಾಕೆ ಬೈದ್ರಿ ಅಂತ ಕೇಳಕ್ ಮತ್ತೆ ಅವರು ಇವ್ನ ಹೆಂಗ್ ಜಾಬ್ ನಾಗಿದ್ದಾನೆ ಅಂತ ಅಟ್ಯಾಕ್ ಮಾಡಿ ಜಾಬ್ ತೆಗಿತಿದೆ ಹಂಗೆ ಹಿಂಗೆ ಅಂತ ಹೊಡೆದ್ಬಿಟ್ಟು. ಜಾಬ್ ತೆಗಿಲಿಕ್ಕೆಲ್ಲ ಬರಲ್ಲ. ಈ ದೇಶದಲ್ಲಿ ಕಾನೂನು ಇದೆ, ಅದಕ್ಕೆಲ್ಲ ಪ್ರೊಸೀಜರ್ಗಳಿದೆ. ನೀವು ಕಂಪ್ಲೇಂಟ್ ಮಾಡಿ ಪೊಲೀಸ್ ರಕ್ಷಣೆ ತೆಗೆದುಕೊಳ್ಳಿ. ಆ ತರದ್ ಏನಾದ್ರು ಇದೆ ಖಂಡಿತವಾಗಿ ನಂಗೆ ವೈಯಕ್ತಿಕವಾಗಿ ಟೆಕ್ಸ್ಟ್ ಮಾಡಿ, ನಾನು ಕನ್ಸಲ್ಟ್ ಆಫೀಸರ್ಸ್ಗೆ ಹೇಳ್ತೇನೆ. ನೀವು ಕಾನೂನು ಅಡಿನಲ್ಲಿ ಏನ್ ಬೇಕು ಆ ತರದ ನಮ್ ಸಹಕಾರ ನಿಮಗೆ ಕೊಡ್ತೇವೆ. ನಮ್ ಜಿಲ್ಲಾಧ್ಯಕ್ಷ ವೀರೇಶ್ ಅಂತ ಇದ್ದಾರೆ, ಈಗಲೇ ಅವ್ರಿಗೆ ಮಾತಾಡಿ ಅವರು ಕೂಡ ಜೊತೆ ಮಾತಾಡಿದ್ದೆ ಸರ್ ನಾನು. ಓಕೆ ಮಾತಾಡಿದ್ದೆ. ಅವರು ಅದೇ ಈಗ ನಮ್ಮ ಇಲ್ಲಿ ಇವ್ರು ಏನ್ ಮಾಡಿದ್ರೆ ಹಿರಿಯರು ಅವರು ಬೇರೆ ತರ ಮಾತಾಡಿ ಮಾಡಿ ಜಾರಿ ತೊಂದರೆ ಮಾಡಿರೋ ನಮ್ಮ ಉದ್ದೇಶಕ್ಕೋಸ್ಕರ ಏನು ತೊಂದರೆ ಆಗೋದಿಲ್ಲ. ಅವಕ್ಕೆಲ್ಲ ಏನ್ ತೊಂದರೆ ಆಗಲ್ಲ, ಕಾನೂನುಗಳು ಇದಾವೆ, ಏನು ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ ದಯಮಾಡಿ. ಸರ್ ಈಗ ಅವ್ರು ಸ್ವಲ್ಪ ಥ್ರೆಟ್ ಹಿಡ್ಕೊಂಡು ಆಗಲ್ಲ, ಪದೇ ಇದು ಮಾಡ್ತಾರೆ. ಆಯ್ತು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿಯಪ್ಪ. ನಾನು ಕೂಡ ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತೇನೆ, SP ಅವ್ರಿಗೆ ಮಾತಾಡ್ತೇನೆ. ಸುಮ್ನೆ ತೊಂದರೆ ಕೊಟ್ಟರೆ ಅವ್ರಿಗೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ನಾವು ನಿಮ್ ಜೊತೆ ಇದ್ದೇವೆ. ನಮ್ಮ ತಾಲೂಕು ಅಧ್ಯಕ್ಷ ಹರಿಯಾರಿಗೂ ಕೂಡ ಹೇಳ್ತೇನೆ, ಮಾತಾಡಿ ಪ್ಲೀಸ್. ಯಾವಾಗಿಂದ ಜಾರಿ ಆಗ್ಬೋದು ಸರ್ ರಿವೈಸ್ಡ್? ಅದೇ ಈಗ ಜಾಫರ್ ಸರ್ ಜೊತೆ ಕೂಡ ಮನೆ ಮೀಟಿಂಗ್ ಆಗಿದೆ. ಬಹುಶಃ ಈ ವಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಫೈಲ್ ಕಳಿಸ್ತಾರೆ. ಅವ್ರು ಅಪ್ರೂವ್ ಮಾಡಿದ್ಮೇಲೆ ಅದು ಇಂಪ್ಲಿಮೆಂಟ್ ಆಗ್ತದೆ. ಯಾಕೆ ಸಹಜವಾಗಿ ಅವ್ರು ಅಪ್ರೂವ್ ಮಾಡಲ್ಲ ಅಂತ ಅವ್ರು ಇಷ್ಟು ದಿವಸ ಇಟ್ಕೊಳ್ತಾರೆ ಬೆಳೆ ಅಂದ್ರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತಲ್ಲ ಸರ್ಕಾರಕ್ಕೆ. ಹಲೋ ನಮಸ್ತೆ, ತಮ್ಮ ಹೆಸರು? ಗಿರೀಶ್ ಹಲ್ಪೋದ್ ಅಂತ ಹೇಳಿ ಸರ್. ಪ್ಲೀಸ್ ಸರ್ ಹೇಳಿ ಸರ್. ಎಲ್ಲಿಂದ? ನಾನು ವಿಲೇಜ್ ಅಕೌಂಟೆಂಟ್ ಮುಧೋಳಲ್ಲಿ ಇದ್ದೀನಿ ಸರ್. ವಿಲೇಜ್ ಅಕೌಂಟೆಂಟ್ ಅಲ್ಲ ಸರ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಪ್ಲೀಸ್ ಹೇಳಿ ಹೇಳಿ ಸರ್. ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದೀವಿ ಸರ್. ಹಾ, ಟ್ರಾನ್ಸ್ಫರ್ಗೆ 3-4 ವರ್ಷ ಆಯ್ತು ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ಸರ್ವಿಸ್ ಆಯ್ತು ನಿಮ್ದು? ನಾನು ಈಗ ಇಲ್ಲಿ ಮುಧೋಳಲ್ಲಿ 8 ವರ್ಷ ಆಯ್ತು ಸರ್. ಎಲ್ಲಿಗೆ ಹೋಗ್ಬೇಕು ನೀವು? ಬೆಳಿಗ್ಗೆ ತಾಲೂಕಿಗೆ ಬರ್ಬೇಕು ಅಲ್ಲ, ವಿತಿನ್ ಜಿಲ್ಲೆನಲ್ಲೇ ಇದ್ದೀರಾ ನೀವು. ಬಟ್ ಏನಾಗ್ತದೆ ಟ್ರಾನ್ಸ್ಫರ್, ಅದೇ ನೋಡೋಣ, ಅದೇ ನಿಮ್ದೇನು ವಿತಿನ್ ಡಿಸ್ಟ್ರಿಕ್ಟ್ ಅಲ್ಲಿ ಆ ಪ್ರಾಬ್ಲಮ್ ಇಲ್ಲ ನಿಮ್ಗೆ, ಇಂಟರ್ ಡಿಸ್ಟ್ರಿಕ್ಟ್ ಇಲ್ಲ. ಬಟ್ ಆಯ್ತಾಯ್ತು, ಓಕೆ, ಇದು ವೈಯಕ್ತಿಕ ಸಮಸ್ಯೆ. ನೀವೊಂದು ಕೆಲಸ ಮಾಡಿ, ನನಗೆ ನಿಮ್ ರಿಕ್ವೆಸ್ಟ್ ಅನ್ನ ಕಳಿಸಿ. ಈ ಜನರಲ್ ಟ್ರಾನ್ಸ್ಫರ್ ಟೈಮಲ್ಲಿ ಮಾನ್ಯ ಸಚಿವರ ಗಮನಕ್ಕೆ, ಸರ್ಕಾರದ ಅಧಿಕಾರಿಗಳು ಕಟಾಜೆ ಸರ್ ಇದ್ದಾರೆ, ಅವ್ರ ಗಮನಕ್ಕೆ ತಂದು ಹ್ಯುಮ್ಯಾನಿಟಿ ಕನ್ಸಿಡರೇಷನ್ ಮೇಲೆ ಹೆಲ್ಪ್ ಮಾಡೋಣ ದಯಮಾಡಿ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಖಂಡಿತ ನಮ್ಮ ಬಾಗಲಕೋಟೆ ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತ ನಮ್ಮ ಅಧ್ಯಕ್ಷ ಇದ್ದಾರೆ, ಕಾರ್ಯದರ್ಶಿ, ಅವ್ರ ಗಮನಕ್ಕೆ ತಗೊಂಬನ್ನಿ. ಖಂಡಿತ ಅಟೆಂಡ್ ಮಾಡಿಸ್ಕೊಡೋಣ. ಏನ್ ಪ್ರಾಬ್ಲಮ್ ಇದೆ ಚೆಕ್ ಮಾಡಿ ಪ್ಲೀಸ್.
ಸರ್ ನಮಸ್ತೆ. ನಮಸ್ತೆ ಸರ್. ಪ್ಲೀಸ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ. ಎಲ್ಲಿಂದ? ಕಿರಣ್ ಕುಮಾರ್ ಅಂತ ಸರ್, ಯಾದಗಿರಿ ಡಿಸ್ಟಿಕ್ ಇಂದ ಕರೆ ಮಾಡ್ತಾ ಇದ್ದೀವಿ. ಪ್ಲೀಸ್ ಹೇಳಿ. ಸರ್ ನಾವು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಸರ್. ಸರ್ ಹೇಳಿ ಸರ್, ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಿಚನ್ ಸರ್ವೆಂಟ್ ಮತ್ತೆ ಕುಕ್ ಅಂತ 8 ಟೈಮ್ ಅಪಾರ್ಟ್ಮೆಂಟ್ ಗೊತ್ತು ಬಿಡಿ. ಪ್ರಮೋಷನ್ ಬಗ್ಗೆ ಹೌದು ಸರ್. ಗೊತ್ತು. ಅದು ಚರ್ಚೆ ನಡೀತಾ ಇದೆ. ಈಗ ಏನಾಗಿದೆ, ಆ ಟೈಮ್ ನಲ್ಲಿ ಒಂದು 11 ಜಿಲ್ಲೆ ಬೇಗ ಮಾಡಿದ್ರು, 17 ಜಿಲ್ಲೆ ಲೇಟ್ ಆಗಿ ಮಾಡಿದ್ರು ಅನ್ನುವಂತ ಸಮಸ್ಯೆ ತಾನೇ? ಇಲ್ಲ ಸರ್, ಅದು ಸಮಸ್ಯೆ ಅಲ್ಲ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸೀನಿಯರಿಟಿ ಲಿಸ್ಟ್ ಮಾಡ್ಬೇಕಾದ್ರೆ ಈಗ ನೈಟ್ ವಾಚ್ಮೆನ್ ಇಂದ ರೀಸೆಂಟ್ ಆಗಿ ಕುಕ್ ಬಂದಿದ್ದಾರೆ. ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವಾಗ ನಮಗೂ 70-30 ಮಾಡ್ಬಿಟ್ಟು ಅವ್ರಿಗೆ ಕೂಡ 30% ಅಲ್ಲಿ ನಾವು ಸೀನಿಯರಿಟಿ ಲಿಸ್ಟ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆ ತರ ಮಾಡಬಹುದಾ ಅಂತ ಪ್ರಶ್ನೆ. ಎಲ್ಲ ಖಂಡಿತ ಅದು ನಿಮ್ಮವರೆಲ್ಲ ಬಂದಿದ್ರು, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ. ಕಾನೂನು ಅಡಿನಲ್ಲಿ ಏನಿದೆ ಅಕಾರ್ಡಿಂಗ್ ಟು ಸೀನಿಯಾರಿಟಿ ರೂಲ್ಸ್ ಅದ್ರ ಪ್ರಕಾರ ಮಾಡಿ ಅಂತ ಕೂಡ ನಾವು ಹೇಳಿದ್ದೇವೆ. ಅದೊಂದು ಸ್ವಲ್ಪ ಚರ್ಚೆ ಕರಿತೀನಿ ಅಂತ ಹೇಳಿದರೆ, ಅದು ಕರೆದಾಗ ಕುಕ್ ಅಂಡ್ ಕಿಚನ್ ಸರ್ವೆಂಟ್ ಅಸಿಸ್ಟೆಂಟ್ ಕೂಡ ಬಗೆಹರಿಸ್ತೇವೆ ಅದನ್ನ. ಓಕೆ ಸರ್. ಆದ್ರೆ ಇದೇ ತರ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಸರ್, ಆದ್ರೆ ಆ ತರ ಅವ್ರು ಮಾಡಿಲ್ಲಲ್ವಾ? ಅದನ್ನೇ ಖಂಡಿತ ಕಾನೂನು ಪ್ರಕಾರ ಏನಿದೆ ಅದನ್ನ ಮಾಡ್ಲಿಕ್ಕೆ ಹೇಳಿದ್ದೇವೆ. ಒಂದು ರೌಂಡ್ ಚರ್ಚೆ ಕರೆದಿದ್ದಾರೆ, ಕರೆದಾಗ ಅದನ್ನ ಬಗೆಹರಿಸ್ತೇವೆ ಖಂಡಿತ. ಹಲೋ ನಮಸ್ತೆ, ಹೇಳಿ ತಮ್ಮ ಹೆಸರು? ನಮಸ್ಕಾರ, ನಾವು ತುಮಕೂರಿಂದ ಜಯರಾಮಪ್ಪ ಅಂತ ಸರ್. ರಿಟೈರ್ಡ್ ASI. ಪ್ಲೀಸ್ ಸರ್. ಸರ್ ಏನಿದೆ ಸರ್, ನಮ್ದು 7th ಗೆ 2023 ನಾನು ರಿಟೈರ್ಡ್ ಆಗಿದ್ದು. 2023 ರಿಟೈರ್ಡ್ ಆಗಿ ನಮ್ದು ಏಪ್ರಿಲ್ ಇತ್ತು. ಆಮೇಲೆ ರಿಟೈರ್ಡ್ ಆದ ಜಾಬ್ ಏನ್ ಬೆನಿಫಿಟ್ ಬರಬೇಕು? DCRG ಕೊಡ್ತಾ ಇದಾರೆ. ನಿಮ್ಗೆ ಏನಾಗಿದೆ, DCRG ಬಂದಿದೆ, ಕಮ್ಯುಟೇಷನ್ ಬಂದಿದೆ, ಎಲ್ಲ ಬಂದಿದೆ. ಬಟ್ 2022 ಏನು ಆ ರೇಟ್ಸ್ ಗಳಿದೆಯಲ್ಲ, ಅದ್ರ ಪ್ರಕಾರ ನಿಮ್ಗೆ ಅನ್ಯಾಯ ಆಗಿದೆ ಅನ್ನುವಂತ ನಿಮ್ ಡಿಮ್ಯಾಂಡ್. ಅದೇ ಮನೆ ಸ್ಟ್ರೈಕ್ ಮಾಡಿದ್ರಲ್ಲ, ಅದೇ ತಾನೆ? ಅದನ್ನೇ. ಅದೇನಾಗಿದೆ, ಒಂದು ಕಟ್ ಆಫ್ ಡೇಟ್ ಇರುತ್ತೆ, ಒಂದು ಪೇ ಕಮಿಷನ್ ಕೊಡ್ಬೇಕಾದ್ರೆ ಅಲ್ಲಿಂದ ಸರ್ಕಾರ ತೀರ್ಮಾನ ಮಾಡಿದೆ. ಹಾಗಾಗಿ ಒಂದಿಷ್ಟು ಅದು ನಡೀತಾ ಇದೆ. ಕೆಲವು ಕೋರ್ಟ್ಗೆ ಕೂಡ ವಿಚಾರ ಹೈಕೋರ್ಟ್ ನಲ್ಲಿ ಚರ್ಚೆ ನಡೀತಾ ಇದೆ. ನೋಡೋಣ ಕೋರ್ಟ್ ವರ್ಡಿಕ್ಟ್ ಏನ್ ಕೊಡುತ್ತೆ ಅದನ್ನ ನೋಡ್ತಾ ಇದ್ದೇವೆ. ಇಂದ ಮೀನ್ ಮೇಲೆ ಸಂಘಟನೆ ಕಡೆಯಿಂದ ನಿಮ್ಗೆ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಭೈರಪ್ಪನವರು ನಾವು ಕೂಡ ವಿಚಾರದಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಎಕ್ಸ್ಪೆಂಡಿಚರ್ ವಿಚಾರ ಇರೋದ್ರಿಂದ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ. ಕೋರ್ಟ್ ಅಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಎರಡನ್ನೂ ಕೂಡ ಸಮನ್ವಯಗೊಳಿಸಿ ಒಂದು ನಿರ್ಧಾರಕ್ಕೆ ಬರುವಂತ ಕೆಲಸಗಳು ಆಗ್ತಾ ಇದೆ ಸರ್, ತಮ್ಮ ಗಮನಕ್ಕೆ. ಖಂಡಿತ ಸಪೋರ್ಟ್ ಯಾವಾಗ್ಲೂ ಮಾಡ್ತಾ ಇದೀನಿ. ಫ್ರೀಡಂ ಪಾರ್ಕ್ ಅಲ್ಲಿ 2 ಸಲ ನಿಮ್ ಸ್ಟ್ರೈಕ್ ಜೊತೆ ನಾನು ಇದ್ದೇನೆ, ತಮ್ಮ ಗಮನದಲ್ಲಿ ಇದೆ ಅನ್ಕೊಂಡಿದ್ದೇನೆ. ಪ್ಲೀಸ್ ಖಂಡಿತ 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 ಖಂಡಿತ. ಹಂಗಾಗಿ ಈಗ ಏನು ಆರ್ಥಿಕ ಹೊರೆ ಆಗತ್ತೆ ಸರ್ಕಾರ. ಹೊರೆ ಅಂದ್ರೆ ನಮ್ದು ಎಕ್ಸಾಂಪಲ್ ಹೆಚ್ಚು ಕಮ್ಮಿ 4-3-12 ಒಂದು ತಿಂಗಳಿಗೆ ಸರ್ ನಾವು. ಹಲೋ ನಮಸ್ತೆ, ಹೇಳಿ ಪ್ಲೀಸ್ ಪ್ಲೀಸ್. ಸರ್, ಇದು ಜ್ಯೋತಿ ಸಂಜೀವಿನಿ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾರಲ್ಲ ಸರ್ ನಮಗೆ? ಜ್ಯೋತಿ ಸಂಜೀವಿನಿ ಅಲ್ಲ, ಆರೋಗ್ಯ ಸಂಜೀವಿನಿ. ಅದು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ. ಪ್ಲೀಸ್ ಅದೇ ಸ್ವಲ್ಪ ಇದಕ್ಕಿದೆ ಬರೀ ಎಲ್ಲೋ 10,000 ಅಂತವ್ರೆ. ಏನು ಯಾವ ಆಸ್ಪತ್ರೆಗಳು 10,000 ಮೇಲೆ ಕ್ಲೈಮ್ ಮಾಡಲ್ಲ ಅಂತ? ಅದಕ್ಕೆಲ್ಲ ಆದೇಶ ಮಾಡಿಸಿದ್ದೇವೆ. ಕಳೆದ ತಿಂಗಳೇ ಕೂಡ ಕರ್ನಾಟಕ ಸುವರ್ಣ ಆರೋಗ್ಯ ಟ್ರಸ್ಟ್ ಇಂದ ಅಧಿಕೃತವಾಗಿ ಆದೇಶ ಮಾಡಿದ್ದಾರೆ. ಯಾವ್ಯಾವ ಹಾಸ್ಪಿಟಲ್ ಎಂಪ್ಯಾನಲ್ ಆಗಿದೆ, ಯಾವ್ಯಾವ ಮೆಡಿಸನ್ ಸರ್ವಿಸಸ್ ಟ್ರೀಟ್ಮೆಂಟ್ ಗೆ ಎಂಪ್ಯಾನಲ್ ಆಗಿದೆ, ಅದೆಲ್ಲದನ್ನು ಉಚಿತವಾಗಿ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ. ಹಾಸ್ಪಿಟಲ್ಗೆ ಹೋಗಿದೆ, ನಿಮಗೂ ಕಾಪಿ ಇದೆ. ಅವ್ರು ಆ ತರದ್ ಹೇಳಲಿಕ್ಕಿಲ್ಲ. ಕೆಲವರು ಏನಂದ್ರೆ ಹಾಸ್ಪಿಟಲ್ಗಳು ಈ ತರದ್ ನೀವು ಕೊಡೋರು ಇರೋವರೆಗೆ ಇಸ್ಕೊಳ್ಳೋರು ಇರ್ತಾರೆ. ಅದನ್ನ ನೀವು ಆದೇಶವನ್ನ ಇಟ್ಕೊಂಡು ಅದನ್ನ ಆ ಕ್ಲೈಮ್ ಅನ್ನ ಕೊಡದ ರೀತಿಯಲ್ಲಿ ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಬೇಕು. ಯಾವ ಜಿಲ್ಲೆ ನಿಮ್ದು? ಹಾಸನ ಜಿಲ್ಲೆ. ನಿಮ್ಮೆಲ್ಲ ಅಧ್ಯಕ್ಷರಿದ್ದಾರೆ, ನಿಮ್ ಹಾಸನ ಜಿಲ್ಲಾ ಅಧ್ಯಕ್ಷರನ್ನ ಸಂಪರ್ಕ ಮಾಡ್ಬೇಕು, ಮಾಹಿತಿ ಪಡ್ಕೊಳ್ಳಿ. ಅವ್ರು ಆಗಿಲ್ಲ ಅಂದ್ರೆ ನಮಗ್ ಸಂಪರ್ಕ ಮಾಡಿ. ಅಲ್ಲಿ ನೋಡಲ್ ಆಫೀಸರ್ ಇರ್ತಾರೆ, ಸಂಪರ್ಕ ಮಾಡ್ಕೊಂಡು ಆ ಉತ್ತರ ಪಡ್ಕೊಳ್ಳಿ. ನಾವೆಲ್ಲದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರ್ತೀವಿ. ನೀವು ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರು ಅಂತ ವಾಪಸ್ ಬರೋದಲ್ಲ. ಅವ್ರಿಗೆ ಲಾಭ ಆಗುತ್ತೆ, ಲಾಸ್ ಆಗುತ್ತೆ ಅಂತ ತೀರ್ಮಾನ ಮಾಡಿದಾಗ ನಾವು ಅದು ಒಪ್ಪಬಾರದು. ಗಮನದಲ್ಲಿ ಇರ್ಲಿ. ಬಹಳಷ್ಟು ನಿಮ್ಮ ಉದ್ಯೋಗಿಗಳು ನೌಕರರು
ಹೊಸ ಯೋಜನೆ ಅಲ್ಲ ಸರ್, ಇನ್ನು 5 ತಿಂಗಳಾಗಿದೆ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲ ಸಮಸ್ಯೆ ಬೇಕು. 2-3 ತಿಂಗಳಲ್ಲಿ ಒಂದು ಇನ್ನು 80% ಬರುತ್ತೆ, ಇನ್ನೂ ಇರುತ್ತೆ. OPD ಆಗಿಲ್ಲ, ಇನ್ಪೇಷಂಟ್ ಆಗಿಲ್ಲ, ಮೆಡಿಸಿನ್ ಸರ್ವಿಸ್ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಗೌರ್ಮೆಂಟ್ ಆರ್ಡರ್ ಆಗಿದೆ. ಫಸ್ಟ್ ಫೇಸ್ ಅಲ್ಲಿ ನೋಡ್ಕೊಂಡು ಅದಕ್ಕೆ ಕಾಲ ಇಡಬೇಕು ಅಂತ ಹೇಳಿ. ಏನಾಗುತ್ತೆ ಸರ್ ಇದನ್ನ ಮಾಡ್ಲಿಕ್ಕೆ ಹೋದ್ರೆ, ಈಗ ನಾವು ಪ್ರತಿ ತಿಂಗಳು ಹೆಚ್ಚು ಕಮ್ಮಿ 4,87,000 ಜನ ಆಗಿದ್ದಾರೆ ಸರ್. ಅವರೇಜ್ 500 ರೂಪಾಯಿ ಅಂದ್ರೆ 25 ಕೋಟಿ ಒಂದು ತಿಂಗಳಿಗೆ ನಾವು ಕೊಡ್ತೇವೆ ಸರ್. 25 ಕೋಟಿ ಇಂಟು 12 ತಿಂಗಳಿಗೆ ಅಂದ್ರೆ ಹೆಚ್ಚು ಕಮ್ಮಿ ಒಂದು 800 ಕೋಟಿ ಆಗುತ್ತೆ ಸರ್. ಸರ್ಕಾರ ಹೆಚ್ಚು ಕಮ್ಮಿ 1,300 ಕೋಟಿ ಪ್ಲಾನ್ ಮಾಡಿದೆ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿ. ಈಗ OPD ಕೊಡೋದು, ಮೆಡಿಸಿನ್ ಕೊಡೋದು, ಫುಲ್ ಬೇರೆ ಬೇರೆ ಬೆನಿಫಿಟ್ ಕೊಡ್ತಾ ಹೋದ್ರೆ ಜಾಸ್ತಿ ಆಗೇ ಆಗುತ್ತೆ. ಆಮೇಲೆ ಕೆಲವರು ವರ್ಷಕ್ಕೆ ಒಂದು ಹೋಲ್ ಬಾಡಿ ಚೆಕಪ್ಗೆ ಕೂಡ ಪ್ರಾವಿಷನ್ ಮಾಡಿಸಿದ್ದೇವೆ. ಆಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಪ್ರಾವಿಷನ್ ಮಾಡಿಸಿದ್ದೇವೆ. ಆಮೇಲೆ ಆಯುಷ್ ಟ್ರೀಟ್ಮೆಂಟ್ ಪ್ರಾವಿಷನ್ ಮಾಡಿಸಿದ್ದೇವೆ. ಆಮೇಲೆ ಇದನ್ನ ಮಾನಿಟರ್ ಮಾಡೋದು ಕೂಡ ತುಂಬಾ ಟಫ್ ಜಾಬ್ ಸರ್ಕಾರಕ್ಕೆ. ಯಾಕಂದ್ರೆ ಮ್ಯಾನ್ ಪವರ್ ಬೇಕು, ಅದಕ್ಕೆ ಬಿಲ್ಸ್ ಕೊಟ್ಟೆ ಮಾಡಬೇಕು. ಯಾಕಂದ್ರೆ 25 ಲಕ್ಷ ಫ್ಯಾಮಿಲಿನಲ್ಲಿ ತಿಂಗಳಿಗೆ ಒಂದು 8,000 ಜನ 20,000 ಜನ ತಗೊಳ್ತಾ ಹೋಗ್ತಾರೆ. ಆಮೇಲೆ ಎಲ್ಲದೂ ಸಿಗುತ್ತೆ, ಸುಮ್ಮನೆ ಚೆಕಪ್ ಮಾಡಕ್ಕೆ ಕೂಡ ಹೋಗುವಂತ ಫ್ರೀ ಅಲ್ಲ ಸರ್. ನಾವು ಬ್ಲಡ್ ಡ್ರಾ ಮಾಡ್ಬೇಕು, ಮಿನಿಮಮ್ ಒಂದು 12,000 ಆಗುತ್ತೆ. ಅದು ಫ್ರೀ ಆಗಿ ಸಿಗುತ್ತೆ ಅಂದ್ರೆ ನಾನು ಮಕ್ಳು 4 ಜನ ಕರ್ಕೊಂಡು ಹೋಗ್ತೀವಿ. 25 ಲಕ್ಷ ಫ್ಯಾಮಿಲಿಗೆ ಕೊಡ್ಬೇಕು ಅಂದ್ರೆ ಇದು 2,000 ಕೋಟಿವರೆಗೆ ಹೋಗುವಂತ ಬಜೆಟ್. ನಾವು ಕೊಡುವಂತ 800 ಕೋಟಿ, ಸರ್ಕಾರ 1,200 ಕೋಟಿ ಕಾಂಪೋಸಿಟ್ ಮಾಡಬೇಕು. ಸೊ ಅದು ಸುಲಭನಾ ಸರ್ಕಾರಕ್ಕೆ? ಅವರು ಇದೆಲ್ಲ ನಡೀತಾ ಇದೆ, ಬಟ್ ಒಂದೇ ಸಲ ಆಗಲ್ಲ. ಇದು ಸ್ಟೇಜ್ ವೈಸ್ ಹೋಗಿದೆ ಸರ್. ನೋಡಿ, ಇಲ್ಲಿವರೆಗೆ 7,200 ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 35 ಕೋಟಿ ಸರ್, 35 ಕೋಟಿ ಪೇಮೆಂಟ್ ಆಗಿದೆ ಸರ್ 5 ತಿಂಗಳಲ್ಲಿ. 7,200 ಜನ ತಗೊಂಡಿದ್ದಾರೆ. ಎಷ್ಟು ಸರ್? ಮ್ಯಾಕ್ಸಿಮಮ್ 25 ಲಕ್ಷ ಆಗಿದೆ ಪೇಮೆಂಟ್. 50,000ದಿಂದ 25 ಲಕ್ಷದವರೆಗೆ ಆಗಿದೆ ಸರ್. ಈಗ ಡಾಟಾ ಕೊಡ್ತೀನಿ ಸರ್ ನಿಮಗೆ. ಹಲೋ. ಹಾಗಾಗಿ ಸೊ ಅದಿದೆ ಸರ್. ಇಲ್ಲಿವರೆಗೆ 4,87,000 ಜನ ಈ ವ್ಯಾಪ್ತಿಗೆ ಬಂದಿದೆ. 3 ಸಲ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆಚೆ ಹೋಗಿ. 4,87,000 95% ಇದಕ್ಕೆ ಬಂದಿದ್ದಾರೆ. 25,683 ಬಂದಿಲ್ಲ. ಕಾರಣ ಕಪಲ್ ಕೇಸ್ಗೆ ಎಕ್ಸಾಮ್ಷನ್ ಕೊಟ್ಟಿದ್ದೀವಿ, ರಿಟೈರ್ಮೆಂಟ್ ಹತ್ರದವ್ರಿಗೆ ಎಕ್ಸಾಮ್ಷನ್ ಕೊಟ್ಟಿದ್ದೀವಿ ಆ ಕೇಸ್. ನಮಸ್ತೆ ಸರ್. ನಮಸ್ತೆ. ಪ್ಲೀಸ್ ಸರ್. ಸರ್, ನಾವು ವಿಲೇಜ್ ಅಕೌಂಟೆಂಟ್ ಮಾತಾಡ್ತಾರೆ. ನಾಗಪ್ಪ ಮಧ್ಯ ಜೊತೆ VAO ಕಂಡ್ರಿ, ವಿಲೇಜ್ ಅಕೌಂಟೆಂಟ್ ಅಲ್ಲ ನೀವು. ಪ್ಲೀಸ್. ಎಸ್ ಹೇಳಿ ಸರ್. ಹೇಳಿ ಸರ್, ಒಂದು ಅಂತರ ಜಿಲ್ಲಾ ವರ್ಗ. ಎಸ್ ಗೊತ್ತಿದೆ, ಆಗ್ಲೇ ಮಾತಾಡಿದೀನಿ. ನಿಮ್ಮಿಬ್ರು ಸ್ನೇಹಿತರು ಮಾತಾಡಿದ್ರು. ಅದಕ್ಕೆ ಏನ್ ಕಪಲ್ ಕೇಸ ನೀವು? ಕಪಲ್ ಕೇಸ ನೀವು? ಕಪಲ್ ಕೇಸ್ ಇಲ್ರಿ ಸರ್. ನಮ್ಮ ಮಿಸಸ್ ಫ್ಯಾಮಿಲಿ ಕ್ಯಾನ್ಸರ್ ಸರ್. ಪೂರ ಫ್ಯಾಮಿಲಿನೂ ಪೂರ್ವವಾಗಿದ್ದಾರೆ. ಬರೋದಿಲ್ಲ. ಏನಾಗಿದೆ, ಇಂದು ಡಿಸ್ಟ್ರಿಕ್ಟ್ ಸೀನಿಯಾರಿಟಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬರೋದಿಲ್ಲ. ಕಪಲ್ ಕೇಸಸ್ ಮಾತ್ರ 7 ವರ್ಷ ಆಗಿದ್ರೆ 1 ಟೈಮ್ ಕೊಡ್ಬೇಕು ಅನ್ನುವಂತ ಆದೇಶ ಮಾಡಿಸಿದ್ದೇವೆ. ಅದರ ನಡುವೆ ಪ್ರಯತ್ನ ನಡೀತಾ ಇದೆ. ಕ್ಯಾಬಿನೆಟ್ ಅಲ್ಲಿ ಕೂಡ ಡೆಫರ್ ಆಯ್ತು. ಇದುವೇ ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ ಒಂದು ಇಲಾಖೆ ಎಲ್ಲ ಪೊಲೀಸ್ ನಿಮ್ದು, ಆಮೇಲೆ PDOC ತರದೆಲ್ಲ ಇದೆ. ಖಂಡಿತ ಪ್ರಯತ್ನ ಸಾಗಿದೆ ಬ್ರದರ್. ಇದು ಒಂದು ಬಹಳ ಅನುಕೂಲಕ್ಕೆ ಸರ್. ನಮ್ಮೊಂದು ಖಂಡಿತ. ಹಲೋ. ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ಯಡಿಯೂರಪ್ಪ ಕಾಕೋಲ್ ಸರ್. ನಾನು ಎಲ್ಲಿಂದ? ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕು ಲೋಕೋಪಯೋಗಿ ಇಲಾಖೆ ಸಬ್ ಡಿವಿಷನ್ ಸರ್. ಪ್ಲೀಸ್ ಹೇಳಿ ಸರ್. ನಾನು ರಿಟೈರ್ಡ್ ಆಗಿದೆ ಇವಾಗ. ನನಗೆ ಪೆನ್ಷನ್ ಅಂತ ಹೇಳಿ ಜಸ್ಟ್ ಒಂದು SBI ಲೈಫಿಂದ 4,122 ರೂಪಾಯಿ ಅಷ್ಟೇ ಬರ್ತಾ ಇದೆ ತಿಂಗಳಿಗೆ. NPS ನೀವು? NPS ಸರ್. ಎಸ್, ಅದು ನಡೆದಿದೆ, ನಿಮ್ಗೆ ಗೊತ್ತಿದೆ. ಈಗ NPS ಏನಾಗಿದೆ, ಈ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ, ರಿಪೋರ್ಟ್ ರೆಡಿ ಆಗಿದೆ, ಸರ್ಕಾರ ರಿಸೀವ್ ಮಾಡುವಂತ ಬಂದಿದೆ. ಅದ್ ರಿಪೋರ್ಟ್ ರಿಸೀವ್ ಮಾಡಿದ್ಮೇಲೆ ಅದು ಕ್ಯಾಬಿನೆಟ್ ಇರಿಸ್ಬಿಟ್ಟು ಅದು ಇಂಪ್ಲಿಮೆಂಟ್ ಮಾಡಬೇಕು. ಸರ್ಕಾರ ವಿಚಾರದಲ್ಲಿ ನಡೀತಾ ಇದೆ. ಸರ್ಕಾರ ನಮ್ಮ ನಡುವೆ ಒತ್ತಡ ಕೂಡ ಆಗ್ತಾ ಇದ್ದೇವೆ. ಸರ್ಕಾರ ಸಹಾನುಭೂತಿಯಿಂದ ಪರಿಗಣಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದೆ. ಸೊ ಖಂಡಿತ ಅದು ಇಂಪ್ಲಿಮೆಂಟ್ ಆಗುವಂತ ಎಲ್ಲ ಲಕ್ಷಣಗಳಿದೆ. ವಿಶ್ವಾಸ ಇಡಿ. ಆ ದಿಶೆಯಲ್ಲಿ ಸಂಘ ಪ್ರಯತ್ನ ಮಾಡ್ತಾ ಇದೆ. ಅದು ಇಂಪ್ಲಿಮೆಂಟ್ ಆದ್ರೆ ರಿಟೈರ್ಡ್ ಅಫಿಷಿಯಲ್ಗೂ ಕೂಡ ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸವನ್ನು 100ಕ್ಕೆ 100 ನಾವು ಮಾಡಿಸ್ತೇವೆ. ದಯವಿಟ್ಟು ಸರ್ ಇದೊಂದು ಸರ್ಕಾರ ಮಾಡಿ. ಯಾಕಂದ್ರೆ 4 ವರ್ಷದ ಜೀವನ ಏನು ನಡೀಲಿಲ್ಲ. ಕಷ್ಟ ಇದೆ ಗೊತ್ತಿದೆ, ಅದು ಕಷ್ಟ ಇದೆ. ಇದು ನಂದು 9 ವರ್ಷ 6 ತಿಂಗಳು 4 ದಿವಸ ಸರ್ವಿಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಗೊತ್ತಾಯ್ತು. ಖಂಡಿತ. ಯಾಕಂದ್ರೆ ಬೇರೆ ಮುನ್ಸಿಪಾಲಿಟಿಗೆ ಒಂದು 4 ವರ್ಷ ಮಾಡಿದ್ದೆ ನಾನು. ಆ ನಂತರ ಆ ಸರ್ವಿಸ್ ಕನ್ಸಿಡರ್ ಮಾಡಿಲ್ಲ. ಇದಕ್ಕೆ ಮಾಡಲ್ಲ ಬಿಡಿ, ಲೋಕಲ್ ಬಾಡಿ ಮಾಡಲ್ಲ. ಸೊ ಖಂಡಿತ ಫಾಲೋ ಅಪ್ ಇದೆ, ಇದ್ರ ಬಗ್ಗೆ ಮಾತಾಡ್ತೇನೆ. ಹಲೋ. ನಮಸ್ತೆ. ನಮಸ್ತೆ ನಮಸ್ಕಾರ. ತಮ್ಮ ಹೆಸರು? ವಿರೂಪಾಕ್ಷಪ್ಪ ಅಂತ ಹೇಳಿ ಹುಣಸಿ ತಾಲೂಕಿನ ಮಾತಾಡೋದು ಸರ್. ಹುಣಸಿ. ಥ್ಯಾಂಕ್ ಯು. ಹೇಳಿ. ಹುಣಸಿ ಸರ್. ನಾವು
ಕೃಪಾಂಕ ಸಹಿತ ನೌಕರ ಸರ್ ಹ್ಮ್ 4 ಇಂಕ್ರಿಮೆಂಟ್ ಒಂದು ತಗೊಂಡು ಅವ್ರಿಗೆ 5 ಆಯ್ತಾಯ್ತು. 2,600 ನೋಟಿಫಿಕೇಶನ್ ಅಂತೀವಿ ಅವ್ರಿಗೆ ಸರ್. ಆಮೇಲೆ ಕೃಪಾಂಕ ರೈತರಿಗೆ ಪರಿವೀಕ್ಷಣೆ ಒಳಗೆ ಬರ್ತಾ ಇದ್ರು ಕೂಡ ಅವ್ರಿಗೆ ನೋಡಿ, ಗ್ರಾಮೀಣ ಕೃಪಾಂಕ ರಹಿತದವರು ಸುಪ್ರೀಂ ಕೋರ್ಟ್ ಹೋಗಿ ಆದೇಶವನ್ನ ಮಾಡಿಸ್ಕೊಂಡ್ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಅವ್ರು ಮಾಡದೇ ಇರುವಂತ ತಪ್ಪಿಗಾಗಿ, ಸರ್ಕಾರ ಮಾಡಿರೋ ತಪ್ಪಿಗಾಗಿ ಹಿಂದಿನ ಸರ್ವಿಸ್ 98 ಇಂದ ಕೂಡ ಅವ್ರಿಗೆ ಸರ್ವಿಸ್ ಕೌಂಟ್ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಕೊಟ್ಟಿರುವಂತದ್ದು ತಮ್ಮ ಗಮನದಲ್ಲಿದೆ. ಅವರು ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ ಅವ್ರಿಗೆ ಸೌಲಭ್ಯ ಇದೆ. ಗ್ರಾಮೀಣ ಕೃಪಾಂಕ ಸಹಿತದವರಿಗೆ ಸರ್ಕಾರದ ನಡುವೆ ಚರ್ಚೆಗಳಾಗ್ತಿದೆ. ಸೊ ಅದು ಸರ್ಕಾರ ಅದು ಒಪ್ಕೊಳ್ಬೇಕು. ನಾನು ನಿಮ್ಗೆ ಕೂಡ ವಿನಂತಿ ಮಾಡಿದ್ದೇನೆ, ಇದ್ರ ಬಗ್ಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಅವ್ರ ತರನೇ ನೀವು ಕೂಡ ಇದನ್ನ ಮಾಡಿಸ್ಕೊಂಡು ಬರ್ಬೇಕು. ಟರ್ಮಿನೇಟ್ ಆಗಿರುವಂತ ಪೀರಿಯಡ್ ಅನ್ನ ರೆಗ್ಯುಲರೈಸ್ ಮಾಡ್ಬೇಕು ಅನ್ನುವಂತ ವಿನಂತಿಯನ್ನ ನಿಮ್ಮ ಅಧ್ಯಕ್ಷ ಎಲ್ರಿಗೂ ಕೂಡ ಹೇಳಿದ್ದೇವೆ. ಅದು ಪ್ರಯತ್ನ ನಡೀತಾ ಇದೆ. ಸರ್ಕಾರದ ಸ್ಥಿತಿಗತಿಗಳನ್ನು ನೋಡ್ಬೇಕು. ಯಾಕಂದ್ರೆ 8,000 ಜನ ಕೃಪಾಂಕ ಸಹಿತ ನೌಕರು ಇದ್ದೀರಾ. ಸೊ ಹಾಗಾಗಿ ಅದು ಸರ್ಕಾರ ಒಂದು ಹಂತದಲ್ಲಿ ತಪ್ಪು ಮಾಡಿದೆ. ಏನ್ ತಪ್ಪು ಮಾಡಿದೆ ಅಂದ್ರೆ, ಯಾರು ಒಳಗ್ ಬರ್ತಾರೆ ನೋಡ್ಕೊಂಡು ಟರ್ಮಿನೇಟ್ ಮಾಡ್ಬೇಕು ಅಂತ ಆದೇಶ ಇದ್ರೆ ಅವ್ರೆಲ್ಲರೂ ಟರ್ಮಿನೇಟ್ ಮಾಡಿದ್ರು. ಒಂದಿಷ್ಟು ಅನ್ಯಾಯ ಆಗಿದೆ. ಆ ದಿಶೆನಲ್ಲಿ ಪ್ರಯತ್ನಗಳು ನಡೆದಿದೆ. ಖಂಡಿತ ಅಲ್ಲ, ಖಂಡಿತ ಇದೆ. ನೋಡಿ, ನಾವು ಪ್ರಯತ್ನ ಮಾಡ್ತಾ ಇದೀವಿ, ನಿಮ್ ಗಮನದಲ್ಲಿದೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದಾವು, ನಿಮ್ಮಲ್ಲಿ ಮೇಜರ್ ಆಗಿರೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಮಸ್ಯೆ. ಖಂಡಿತ ನಿಮ್ಮ ಸರ್ವಿಸ್ ಕೌಂಟ್ ಆಗ್ಬೇಕು, ಬೆನಿಫಿಟ್ ಸಿಗ್ಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ಬೆಂಬಲವೂ ಇದೆ. ಪ್ರಯತ್ನ ನಿರಂತರವಾಗಿದೆ. ತಮ್ಮ ಗಮನಕ್ಕೆ ಪ್ಲೀಸ್. ಅಲ್ಲ, ಆಗುತ್ತೆ ಅಂತಲ್ಲ, ಸರ್ಕಾರ ಆರ್ಥಿಕ ಸ್ಥಿತಿಗತಿ ನೋಡ್ಬೇಕಲ್ರಿ. 10,000 ಜನಕ್ಕೆ 3 ಇಂಕ್ರಿಮೆಂಟ್, ಫೈನಾನ್ಷಿಯಲ್ ಬೆನಿಫಿಟ್. ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿ 1 ಇಂಕ್ರಿಮೆಂಟ್ ಕೊಡ್ಬೇಕು ಅಂತ ಆಯ್ತು. ಆ ಡಿಸಿಷನ್ ಆದ್ರೂ ಕೂಡ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಬಿಡ್ಲಿಲ್ಲ. ಅದೇ ವ್ಯವಸ್ಥೆ ನಿಮ್ಗೆ ಗೊತ್ತಿದೆ. ಹಾಗಂತ ಸುಮ್ಮನೆ ಕೂತ್ಕೊಂಡಿಲ್ಲ, ಮತ್ತೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಹಲೋ, ನಮಸ್ತೆ. ಹಲೋ ಸರ್, ನಾವು ಗಂಗಾವತಿಯಿಂದ ಮಾತಾಡಕ್ಕೆ. ಹೇಳಿ. ನಮ್ಮ ಮನೆಯವರು, ತಮ್ಮ ಹೆಸರು? ಮನೆಯವರು ಸುಮಾ ಅಂತಂದು ಹೇಳಿ ಸರ್. ನಮ್ಮ ಮನೆಯವರು ಗಂಗಾವತಿ ಟೀಚರ್ ಇದ್ರಿ. ಅವರು 2025-20 ಡೆತ್ ಆದ್ರಿ. ಅವ್ರದ್ದು ಸ್ಯಾಲರಿ ಪ್ಯಾಕೇಜ್ ಸರ್ ಲೆಟರ್ ಬಂದಿತ್ತು ಸರ್. ಅದು ಬಂದೇ ಸರ್, ಸ್ಯಾಲರಿ ಪ್ಯಾಕೇಜ್ ಬಂದಿದೆ. ಯಾವ ಬ್ಯಾಂಕ್? SBI ಬ್ಯಾಂಕ್ ಸರ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹ್ಞೂ ನೀವು ಅವ್ರ ಮನೆಯವರಿದ್ದೀರೇನಾ? ಹ್ಞೂ ಸರ್. ಏನ್ ಆಕ್ಸಿಡೆಂಟ್ ಆಗಿತ್ತು? 47 ಸರ್ ಅವ್ರಿಗೆ. ಅಲ್ಲ, ಆಕ್ಸಿಡೆಂಟ್ ಯಾವ ತರ ಆಗಿತ್ತು? ಬೈಕ್ ಆಕ್ಸಿಡೆಂಟ್. ಎಷ್ಟು ಕೊಟ್ಟಿದ್ದೀರಿ ಪರಿಹಾರ ನಿಮ್ಗೆ? ಏನು ಕೊಟ್ಟಿಲ್ಲ ಸರ್ ಪರಿಹಾರ. ಎಲ್ಲ ನೀವು ಫೈಲ್ ಅಪ್ಲೋಡ್ ಮಾಡಿದಿರಲ್ಲ, ಡೀಟೇಲ್ಸ್ ಕೊಟ್ಟಿದ್ದೀರಾ? ಹ್ಞೂ ಸರ್. FIR ಕೊಡ್ಬೇಕು. FIR ಕೊಡ್ಬೇಕು. ಅಲ್ಲ, FIR ಕೊಡ್ಬೇಕು. ಓ ಎಸ್, ಕಡೆಯಿಂದ ಒಂದು ಬ್ಯಾಂಕ್. ಕರೆಕ್ಟ್. ಮೊನ್ನೆ ಮೀಟಿಂಗ್ ಆಗಿದೆ ಮೇಡಮ್. ಮೊನ್ನೆ ಮೀಟಿಂಗ್ ಆಗಿದೆ. ಆರ್ಥಿಕ ಇಲಾಖೆ ಸೆಕ್ರೆಟರಿ ಅವ್ರ ಜೊತೆ ಮೀಟಿಂಗ್ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ JJM ಅವ್ರ ಜೊತೆ ಕೂಡ ಮೀಟಿಂಗ್ ಆಗಿದೆ. ಅದನ್ನ ಕಾನೂನು ಅಡಿಗೆ ತಂದು ಅದನ್ನ ಮಾಡ್ಕೊಡ್ಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು 3 ತಿಂಗಳು ಅದು ಏನು ಅದರ ಸ್ಯಾಲರಿ ಪ್ಯಾಕೇಜ್ ಸ್ಕೀಮ್ ಬಂದ್ಮೇಲೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋಂತ ಒಂದು ಅರ್ಡರ್ಸ್ ಹೇಳಿದ್ರು. ಅಧಿಕಾರಿಗಳು ಅದಕ್ಕೆ ಒಪ್ಪಿಲ್ಲ. ಸೊ ಇದನ್ನ ಮಾಡ್ಕೊಡ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ಖಂಡಿತ ಅದು 11 ಜನದ ಲಿಸ್ಟ್ ಇದೆ ಮೇಡಮ್. ಸೊ ಖಂಡಿತ ಅದನ್ನು ಮಾಡಿಸ್ಕೊಡ್ತೇವೆ ಪ್ಲೀಸ್. ಖಂಡಿತ ಆಗುತ್ತೆ. ಗೊತ್ತಲ್ಲಮ್ಮ ನಿಮ್ಗೆ, ಅದೆಲ್ಲ ಪ್ರೊಸೀಜರ್ ಇದೆ. ಅವರ GM ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರು ಫಾಲೋ ಮಾಡ್ಬೇಕು, ಅಪ್ರೂವಲ್ ಮಾಡ್ಬೇಕು, ಆ ಕಮಿಟಿಗೆ ತರಬೇಕು. ಒಂದಿಷ್ಟು ಸ್ಟಾರ್ಟಿಂಗ್ ಅಲ್ಲ, ಆಗುತ್ತೆ. ಅದನ್ನು ಬಗೆಹರಿಸೋಣ ಪ್ಲೀಸ್. ಹೌದ್ರಿ ಸರ್, ಥ್ಯಾಂಕ್ ಯು ಸರ್, ಬಗೆಹರಿಸ್ಕೊಡ್ರಿ. ಹಲೋ. ಹಲೋ. ಹೇಳಿ. ಹಲೋ, ನಾನು ಪ್ರದೀಪ್ ಪುತ್ತೂರಿಂದ ಮಾತಾಡೋದು. ಸರ್, ನಾನು ಒಬ್ಬ ಸರ್ಕಾರಿ ಅಂಗವಿಕಲ ನೌಕರ. ನಮಗೆ ಅಂತರ್ಜಿಲ್ಲಾ ಇಲ್ಲ ಸರ್. ಯಾವ ಇಲಾಖೆ ನೀವು? ಹಲೋ, ಯಾವ ಇಲಾಖೆ ನಿಮ್ದು? ಕಂದಾಯ ಇಲಾಖೆ ಸರ್. ಕಂದಾಯ VAO ಇದ್ದೀರಾ? VAO. ಎಸ್. ಓಕೆ. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ನೀವು? ಶಿವಮೊಗ್ಗದಿಂದ ಬೆಂಗಳೂರಿಗೆ. ಎಲ್ಲಿಗೆ? ಬೆಂಗಳೂರು? ಮಂಗಳೂರು. ಖಂಡಿತ ಅದು 16 ವಿಡ್ರಾ ಮಾಡಿದಾರಮ್ಮ ಗೌರ್ಮೆಂಟ್. ನೋಡೋಣ, ಅದು ಪ್ರಯತ್ನ ನಡೀತಾ ಇದೆ. ಸೊ ಕಪಲ್ ಕೇಸಸ್ ಕೊಟ್ಟಿದೀವಿ. PH ಈ ತರದ್ ಏನಾದ್ರು ಸೇರಿಸಬಹುದಾ? ಖಂಡಿತ ಅಧಿಕಾರಿಗಳ ಜೊತೆ ಮಾತಾಡಿ ಅನುಕೂಲ ಮಾಡ್ಕೊಡ್ತೀವಿ PH ಕೇಸಸ್ಗೆ ಪ್ಲೀಸ್. ಒಂದು ಆದ್ಯತೆ ಮೇಲೆ ಮಾಡಿ. ಖಂಡಿತ.
ಸರ್ ಹೇಳಿಯಪ್ಪ. ಹಾ ಸರ್ ಮತ್ತೆ ಸರ್ ಹಾ ಸರ್ ನಮ್ದು ರೂಲ್ 6 ಇರುತ್ತೆ ಸರ್ ಟ್ರಾನ್ಸ್ಫರ್ ಅದೇ ಖಂಡಿತ ಅದು ಗಮನದಲ್ಲಿ ಈಗ ಮಾತಾಡಿದ್ನಲ್ಲ ಸೇಮ್ ಉತ್ತರನೇ ಅದನ್ನೇ ನಡೆದಿದೆ. ಕಪಲ್ ಕೇಸ ಸಿಂಗಲ್ ನೀವು? ಸರ್ ಸಿಂಗಲ್ ಸರ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್. ಹಾ ಓಕೆ ಹಾ ಸರ್ ನಮ್ದು ಬೆಳಗಾವಿ ಜಿಲ್ಲೆ ಸರ್ ನಮ್ದು. ಆಯ್ತ್ರಪ್ಪ, ನೀವೇನು ಅಪಾಯಿಂಟ್ಮೆಂಟ್ ಬೇಕು ಅಂತ ಅಲ್ಲಿ ಹೋಗ್ಬಿಡ್ತೀರಾ? ಈಗ ಅಪಾಯಿಂಟ್ಮೆಂಟ್ ಅಲ್ಲೇ ಹೇಳಿರ್ತಾರೆ ಅಪಾಯಿಂಟ್ಮೆಂಟ್ ಅಲ್ಲಿ ನಾನ್ ಟ್ರಾನ್ಸ್ಫರಬಲ್ ಅಂತ. ಈಗ ಎಷ್ಟು ಸಮಸ್ಯೆ ನಮ್ಮ ಸೆಲೆಕ್ಷನ್ ಟೈಮ್ ಅಲ್ಲಿ ಅವಾಗಿರ್ಲಿಲ್ಲ ರೀ, ಅವಾಗಿರ್ಲಿಲ್ಲ, ನಂತರ ಬಂತಲ್ಲ ಪಾಲಿಸಿ. ಏನ್ ಮಾಡ್ಲಿಕ್ಕಾಗಲ್ಲ. ಬರೀ ಏನಾಗತ್ತೆ ಗೊತ್ತೇನ್ರಿ, ಬರೀ ಟ್ರಾನ್ಸ್ಫರೇ ಮಾಡ್ಕೊಂತ ಕುತ್ಕೊಂಡ್ರೆ ಬರೀ ಸರ್ಕಾರ ಬರೀ ಟ್ರಾನ್ಸ್ಫರೇ ಮಾಡ್ಕೊಂಡು ಕುತ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಡಿಸ್ಟ್ರಿಕ್ಟ್ ಸೀನಿಯಾರಿಟಿ ಅಂತ ತಗೊಂಡ್ಬಂದು ನಿಮ್ಮನ್ನ ಡಿಸ್ಟ್ರಿಕ್ಟ್ ಒಳಗೆ ಉಳಿಸುವಂತ ಕೆಲಸ ಆಗಿದೆ. ನೀವು ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಡಿಸ್ಟ್ರಿಕ್ಟ್ ಬಿಟ್ಟು ಹೋಗ್ಬೇಕಂದ್ರೆ ಆ 16 ಅನ್ನ ವಿಡ್ರಾ ಮಾಡಿದರೆ ಅದನ್ನ ಮತ್ತೆ ತರೋ ಕೆಲಸ ಆಗ್ಬೇಕು. ಪ್ರಯತ್ನ ನಡೆದಿದೆ, ನೋಡೋಣ ಏನಾಗುತ್ತೆ ಪ್ಲೀಸ್. ಓಕೆ. ಹಲೋ ಹಲೋ ಪ್ಲೀಸ್ ಹೇಳಿ ಸರ್ ತಮ್ಮ ಹೆಸರು. Call is now being recorded. ಸರ್ ಈಗ ಸಾರಿ ಸರ್ ಹೇಳಿ, ನಾನೇ ಮಾತಾಡ್ತೀನಿ. ಸರ್ ಇದು ನಮ್ದು ಪ್ರೊಜೆಕ್ಟ್ ಇದೆ ಸರ್. ನಾನೇ ಮಾತಾಡ್ತಾ ಇದ್ದೀನಿ ಸರ್. ಎಲ್ಲಿಂದ ಏನೇನು ಸರ್? ಆಗ್ತೀವಿ ನಾವು 2018 ನೋಟಿಫಿಕೇಶನ್ ಆಯಿತು. 2022ಕ್ಕೆ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿ ಜಾಯ್ನ್ ಆಗ್ತೀವಿ. ಅದಾದ್ಮೇಲೆ ಕೋರ್ಟ್ ಅದರಲ್ಲಿ 900 ಜನ ಸೆಲೆಕ್ಟ್ ಆಗಿತ್ತು. ನಾವು 400 ಜನ ಜಾಯ್ನ್ ಆಗಿದ್ವಿ. ಮತ್ತೆ ಕೋರ್ಟ್ ಪ್ರಕಾರ ಅದು ಮತ್ತೆ ರೀಡೇಟ್ ಮಾಡಿದ್ರು. ರೀಡೇಟ್ ಮಾಡಿದ್ರು ಮತ್ತೆ ನಮಗೆ ನನ್ನ ಲೀಸ್ಟ್ ಬಂತು. ನಿಮಗೆ ಲಿಸ್ಟ್ ಬಂತು, ಮತ್ತೆ ನಿಮ್ಗೆ ಫ್ರೆಶ್ ರಿಕ್ರೂಟ್ಮೆಂಟ್ ಆರ್ಡರ್ ಕೊಟ್ರು. ಅದಾದ್ಮೇಲೆ ನಿಮ್ಗೆ ಹೊಸದಾಗಿ ನೇಮಕಾತಿ ತರ ಮಾಡಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಚರ್ಚೆ ಮಾಡಿದ್ದೇವೆ, ಅದು ಮಾಡಿರುವಂತದ್ದು ಅಧಿಕಾರಿಗಳು ತುಂಬಾ ತಪ್ಪಿದೆ. ಅದು ಲೀಗಲ್ ಒಪಿನಿಯನ್ ಎಲ್ಲ ಕೂಡ ತೆಗೆದುಕೊಳ್ಳಿಕ್ಕೆ ಮೂವ್ ಮಾಡಿದ್ದೇವೆ ಫೈಲ್. ಅದೆಲ್ಲ ಬಂದ ಮೇಲೆ ಚೀಫ್ ಸೆಕ್ರೆಟರಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ನಿಮ್ದು ಅಲ್ಲಿಂದ ಏನು ರಿವ್ಯೂ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು 900 ಜನ ಇನ್ಕಾರ್ಪೊರೇಟ್ ಆಯ್ತು, ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಸಂಘದಿಂದ ಪ್ರಯತ್ನ ಆಗಿದೆ. ಖಂಡಿತ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಮುಗಿದಿರಿ ಸರ್. ಅದಾದ್ಮೇಲೆ ಏನಾಯ್ತು, ರೀಡರ್ ನಮ್ದು 2 ಇನ್ಕ್ರಿಮೆಂಟ್ ಆಡ್ ಆಗಿತ್ತಲ್ಲ, ಈಗ ಒಂದು ಫಸ್ಟ್ ಆರ್ಡರ್ ಪ್ರಕಾರ ಕೊಟ್ಬಿಟ್ಟು ಕೇಳಿ ಸರ್. ಹೊಸ ರಿಕ್ರೂಟ್ಮೆಂಟ್ ಆರ್ಡರ್ ಕೊಟ್ಟ ಮೇಲೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಅದನ್ನ ಪೂರ್ತಿ ಅಟೆಂಡ್ ಮಾಡಿದೀನಿ. ನಿಮ್ ಟೀಮ್ ಕೂಡ ಬಂದಿದ್ರು, ನೀವು ಬಂದಿದ್ರು ಇಲ್ಲ ಗೊತ್ತಿರೋ ಮಾಹಿತಿ ಇದೆ ನಿಮ್ಗೆ. ಅದು ಇನ್ಕ್ರಿಮೆಂಟ್ ಕೊಡೋದಿಲ್ಲ, ಕೊಡೋದ್ ಬರಲ್ಲ, ಹೊಸ ರಿಕ್ರೂಟ್ಮೆಂಟ್ ಅಂತ ಆಗಿದೆ. ಆ ತರದ ಇಂದಿನ ಸರ್ವಿಸ್, ಲೀವ್, ಬೆನಿಫಿಟ್ ಎಲ್ಲದೂ ಕೂಡ ಕೊಡ್ಲಿಕ್ಕೆ, ಫಿಟ್ಮೆಂಟ್ ಕೊಡ್ಲಿಕ್ಕೆ ಅದಾಗತ್ತೆ. ಹೊಸದಾಗಿ ಅಲ್ಲಿಂದನೇ ಕೊಡೋ ರೀತಿಯಲ್ಲಿ ಆಗತ್ತೆ. ರಿವ್ಯೂ ಲಿಸ್ಟ್ ಅಲ್ಲಿ ನಿಮ್ದು ಬಂದಿರೋದ್ರಿಂದ ನಿಮ್ ಸರ್ವಿಸ್ ಅಲ್ಲಿಂದನೇ ಕೌಂಟ್ ಆಗತ್ತೆ. ಇದು ನಮ್ಮ ಪ್ರಯತ್ನ ಇದೆ. ಅದಾಗಿಲ್ಲ, ಈಗ ಅದನ್ನ ಮಾಡ್ತಾ ಇದೀವಿ. ಅದನ್ನ ಅಧಿಕಾರಿಗಳು ಒಪ್ಪಿಲ್ಲ. ಅದನ್ನ ಚೀಫ್ ಸೆಕ್ರೆಟರಿ ಅವ್ರ ಲೆವೆಲ್ ಮೀಟಿಂಗ್ ಮಾಡಿ ಅದನ್ನ ಮಾಡಿಸ್ಬೇಕು, ಅದು ಮಾಡ್ಸೋಣ. ಅಲ್ಲ ಸರ್, ಸರ್ ದಯಮಾಡಿ ಮಾಡಿ. ಯಾಕಂದ್ರೆ ನಾವು ನಿಮ್ಮನ್ನ 2 ಟೈಮ್ ಭೇಟಿ ಮಾಡಿದ್ವಿ ಸರ್. ನಾನು ಏನೇನ್ ಹೇಳಿದೀನಿ ನಿಮ್ಗೆ ಗೊತ್ತಿದೆಯಲ್ವಾ? ನೀವು 6 ತಿಂಗಳು ಬಿಟ್ಟು ಬಂದ್ರೆ ನಾನು ಏನ್ ಮಾಡ್ಲಪ್ಪ? ಫಸ್ಟ್ ಮೀಟಿಂಗ್ ಬಂದ್ರಿ, ಅದಾದ 6 ತಿಂಗಳಿಗೆ ಬಂದ್ರಿ. ಈಗ ಮೊನ್ನೆ 1 ತಿಂಗಳಾಯ್ತು ಮೀಟಿಂಗ್ ಮಾಡಿ, ಇನ್ನೂ ಬಂದಿಲ್ಲ ನಿಮ್ಮ ಯಾರು. ಗಂಟೆ ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳಿದೀನಿ, ಮಾಡಲ್ಲ. ಯಾರು ಮಾಡ್ಬೇಕು ಹೇಳಿ ನೋಡೋಣ. ನಿಮ್ಮರು ಕೂಡ ಒಬ್ರಿಗೆ ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳಿದೀನಿ, ಅವ್ರು ಬರ್ಲಿಕ್ಕೆ ಹೇಳಿ. ನಾಡಿದ್ದು ಮಂಗಳವಾರ ಇರ್ತೀನಿ, ಬಗೆಹರಿಸೋಣ, ಆಯ್ತಾ? ಸ್ವಲ್ಪ ಮತ್ತಿದ ಸ್ವಲ್ಪ ದಯಮಾಡಿ ಖಂಡಿತ ಖಂಡಿತ ಖಂಡಿತ. ಹಲೋ ನಮಸ್ತೆ. ನಮಸ್ತೆ. ನಾನು ಹೇಳ್ರಿ, ತಮ್ಮ ಹೆಸರು? ನಂದು ಸಿದ್ದನಗೌಡ ಪೊಲೀಸ್ ಪಟ್ಲ ಸರ್. ಹಾನ್ರಿ, ಎಲ್ಲಿಂದ? ಕೊಪ್ಪಳ ಜಿಲ್ಲೆ ಕನಗಿರಿ ತಾಲೂಕು. ಹೇಳಿ. ಸರ್ ನಾನು ಸಿಡಿ ಬಾಕ್ಸ್ ಕೆಲಸ ಮಾಡ್ತೀನಿ ಅಂತ. ಅದೇ ಒಂದು 30 ವರ್ಷ ಸರ್ವಿಸ್. ಇನ್ನೊಂದು 4-5 ವರ್ಷ ಇದೆ. ನನಗೆ ಎಸ್.ಬಿ.ಐ ರೀಲೋನ್ ಮಾಡ್ತಾ ಇಲ್ಲ. ಏನು? ಎಸ್.ಬಿ.ಐ ಬ್ಯಾಂಕ್ ಅವರು ರೀಲೋನ್ ಮಾಡ್ತಾ ಇಲ್ಲ. ರೀಲೋನ್ ಯಾಕೆ ಕೊಡ್ತಾ ಇಲ್ಲ ರೀಲೋನು? ಅವ್ರು ಏನಂತಾರೆ ಗೊತ್ತಾ, ಹಿಂದೆ ಸಿವಿಲ್ ಸ್ಕೋರ್ ಡೌನ್ ಇಟ್ರಿ ಅಂದ್ರು. ಸಿವಿಲ್ ಸ್ಕೋರ್ ಅದೇನು ಮಾಡ್ಲಿಕ್ಕೆ ಆಗಲ್ಲ. ಅವ್ರೊಂದು ರೂಲ್ಸ್ ಮಾಡಿರ್ತಾರೆ, ಅದು ಬ್ಯಾಂಕ್ ರೂಲ್ಸ್ ಇರೋದಂಗೆ. ಸಿಬಿಲ್ ಸ್ಕೋರ್ ನಿಮ್ ಕವರ್ ಆಗ್ಲಿಲ್ಲ ಅಂದ್ರೆ ಅದು ಕೊಡೋದಿಲ್ಲ. ಅಲ್ಲಿ ಬರ್ಬೇಕು, ರೀಚ್ ಆಗ್ಬೇಕು, ಅದು ಇರೋದೇ ಆಗಲ್ವಾ ರೂಲ್ಸ್? ಅಲ್ಲ ಸರ್, ಕರೆಕ್ಟ್. ನಾನು 700 ಮೇಲೆ ಇದೆ. ಆದ್ರೆ ನನ್ನ ಪೇಮೆಂಟ್ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ ಸರಿಯಾಗಿ ಆಗುದಿಲ್ಲ. ಕರೆಕ್ಟ್. ಇದಾಗುತ್ತಲ್ಲ, 4 ತಾರೀಕು 10 ತಾರೀಕು ಏನಾಗುತ್ತೆ, ಅದಕ್ಕೆ ಬಜೆಟ್ ಇದ್ದಿಲ್ಲ. ಇದಾಗ್ತದೆ, ಸ್ವಲ್ಪ ಲೇಟ್ ಆಯ್ತು. ಈಗ ಕೊಡ್ರಿ ಅಂದ್ರೆ ಅದಕ್ಕೆ ನಾನು ಇದ್ರ ಬಗ್ಗೆ ಒಂದು 3-4 ಪತ್ರ ಬರ್ತಿದ್ದೆ ತಮಗೆ. ಬಂದಿಲ್ಲ, ನನಗೆ ಬಂದಿಲ್ಲ.
ನಾನೇ ಕಳಿಸಿದ್ದೀನಿ ಪತ್ರ ನಾಳೆ. ಏನ ಈಗ ಆಯ್ತು ಬಿಡಿ, ಬ್ಯಾಂಕ್ ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲಿ ಬೇರೆ AGM ಅವರಿಂದ ಮಾತಾಡಿಸಿ ಆ ತರದ್ ಏನಿದೆ ಒಂದು ಹ್ಯುಮ್ಯಾನಿಟಿ ದೃಷ್ಟಿಯಿಂದ ಮಾಡ್ಕೊಡಿ. ಯಾಕಂದ್ರೆ ಪೇಮೆಂಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ರೀಪೇಮೆಂಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಅಪೀಲ್ ಮಾಡ್ಕೊಳ್ತಾರೆ. ನನ್ಗೆ ಆಫ್ಟರ್ ದಿ ಅವರ್ಸ್ ಇನ್ನೊಂದು ಅವರ್ ಆದ್ಮೇಲೆ ಫೋನ್ ಮಾಡಿ ಪ್ಲೀಸ್. ಯಾವ ಸರ್? ನನ್ನ ಮೊಬೈಲ್ ನಂಬರಿಗೆ ಫೋನ್ ಮಾಡಿ ಇನ್ನೊಂದು ಅವರ್ ಆದ್ಮೇಲೆ ಪ್ಲೀಸ್. ಮೊಬೈಲ್ ನಂಬರ್ ಏನು ಸರ್ ಮಾತ್ರ? ತಗೊಳ್ಳಿ, ನಮ್ಮ ಅಧ್ಯಕ್ಷರಿದ್ದಾರೆ, ಕನಕಗಿರಿ ಅಧ್ಯಕ್ಷರಿದ್ದಾರೆ, ಅವರಿಂದ ತಗೊಳ್ಳಿ ಪ್ಲೀಸ್. ಜುಮ್ಮಣ್ಣ ತಗೊಳ್ಳಿ. ಹಲೋ ಹಲೋ ಸರ್, ನಮಸ್ಕಾರ. ಹೇಳಿ ಸರ್, ನಾವು ರಾಯಚೂರು ಜಸ್ಕಾಂ ಹೇಳಿ, ತಮ್ಮ ಹೆಸರು? ಸರ್, ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ ಸರ್. ಪ್ಲೀಸ್ ಸರ್. ಸರ್, ಈಗ ನಮ್ಮಲ್ಲಿ ಒಬ್ಬ ಲೈನ್ಮನ್ಗೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿದೆ ಸರ್. ಮೈಯೆಲ್ಲ ಬರ್ನಿ ಸರ್, ಬಾಡಿ ಎಲ್ಲ. ಬಟ್ ಅದು ಸರ್, ನಾವು SBI GPS ಅಕೌಂಟ್ ಅಲ್ಲಿ ಬರ್ನಿಂಗ್ ಅಂತ ಹೇಳಿ 10 lakhs ಕ್ಲೈಮ್ ಇದೆ ಸರ್. ಕ್ಲೈಮೇ ಕೊಡ್ತಾ ಇಲ್ಲ ಸರ್. ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸರ್. ಬಹಳ ನಾವು SBI ಅಲ್ಲಿ ಎಲ್ಲರಿಗೂ ಕೇಳ್ಕೊಂಡಿದ್ದೀವಿ ಸರ್. ಸ್ಯಾಲರಿ ಪ್ಯಾಕೇಜ್ ಸ್ಕೀಮ್ ಅಲ್ಲ? MOU ಕೂಡ ಆಗಿದೆ ಸರ್. ಓಕೆ ಹಾ ಸರ್, ಆಯ್ತು. ಒಂದ್ ಕೆಲಸ ಮಾಡಿ, ಅದು ಬಲರಾಮ್ ಅಂತ ನಿಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದೆ, ನಾನು ಇಲ್ಲಿ ಮಾತಾಡ್ತೀನಿ. ಎಸ್ ನಾನು ಕೂಡ ಮಾತಾಡ್ತೀನಿ. ನೀವು ಜಸ್ಕಾಂ ಎಂಪ್ಲಾಯ್ ಇದ್ದೀರಾ. ಇನ್ನು ಮೀನ್ವೈಲ್ ನನಗೆ ಕೂಡ ಆಮೇಲೆ ಡೀಟೇಲ್ಸ್ ತಗೊಂಡು ಶೇರ್ ಮಾಡಿ. ನಾನು ಅವ್ರಿಗೆ ಮಾತಾಡಿ ಒಂದು ಮೀಟಿಂಗ್ ಮೊನ್ನೆ ಮಾಡಿದೀವಿ. SBI ಒಂದೇ ಕಂಪ್ಲೇಂಟ್ ಇದೆ, ಬೇರೆ ಬ್ಯಾಂಕಿಂದ ಏನು ಕಂಪ್ಲೇಂಟ್ ಇಲ್ಲ. ನೀವು ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಅಕೌಂಟ್ ಎಲ್ಲ ನಾವು ಚೇಂಜ್ ಮಾಡಿ ಕೆನರಾ ಬ್ಯಾಂಕ್ ಅಥವಾ ಬರೋಡಾ ಬ್ಯಾಂಕ್ ಬೇರೆ ಬ್ಯಾಂಕಿಗೆ ಹಾಕ್ತೇವೆ ಅಂತ ಹೇಳಿದ್ದೇವೆ. ಅದು ಕೂಡ ಮೊನ್ನೆ ಮೀಟಿಂಗ್ ಆಗಿದೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ. ಈ ತರದ ಒಂದು 10 ಕೇಸ್ ನಮ್ಮಲ್ಲೂ ಕೂಡ ಪೆಂಡಿಂಗ್ ಇದೆ. ಖಂಡಿತ ಆ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡೋಣ. ಹಲೋ ಹಲೋ, ನಮಸ್ತೆ. ಹೇಳಿ ಸರ್ ಪ್ಲೀಸ್. ಸರ್, ಪೋಲಿಂಗ್ ಕಾರ್ಯಕ್ರಮ ಅಲ್ಲ ಸರ್? ಹೇಳಿ, ತಮ್ಮ ಹೆಸರು? ಸರ್, ಕೃಷ್ಣಮೂರ್ತಿ ಅಂತ ಸರ್, ಕೋಲಾರ ಶ್ರೀನಿವಾಸಪುರ ತಾಲೂಕು. ಹಾ ಸರ್. ಪ್ರಭಾರಿ ಮುಖ್ಯ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೀನಿ. ಪ್ಲೀಸ್ ಸರ್. ಸರ್, ಇಲ್ಲಿ ಕೋಲಾರ ಶ್ರೀನಿವಾಸಪುರ ತಾಲೂಕಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇದೆ ಸರ್. 25 ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವುದೇ ಶಾಲೆಯಲ್ಲಿ 2 ಶಾಲೆ ಬಿಟ್ರೆ ಶಾಲೆಯಲ್ಲಿ 2 ಟೀಚರ್ಸ್ ಬಿಟ್ರೆ ಬೇರೆ ಯಾರು ಇಲ್ಲ ಸರ್. ಯಾವ ಟೀಚರ್ ಬೇಕು ನಿಮ್ಗೆ? ಅಲ್ಲ, 2 ಟೀಚರ್ಸ್ ಬಿಟ್ರೆ ಬೇರೆ ಯಾರು ಇಲ್ಲ ಸರ್. ಏನಾಗಬೇಕು? ಪ್ರಭಾರಿ ಬಗ್ಗೆ ಮಂಜೂರು ಮಾಡ್ತಾ ಇಲ್ಲ ಸರ್. ಇಲ್ಲ, ಮೊನ್ನೆ ಒಂದು ಆದೇಶ ಮಾಡಿಸಿದ್ದೇವೆ. ಗೌರ್ಮೆಂಟ್ ಅಲ್ಲಿ ಕೂಡ ಕ್ಲಾರಿಫಿಕೇಶನ್ ಬರ್ದಿದ್ದಾರೆ. ಹುದ್ದೆ ಖಾಲಿ ಇದ್ದು ಚಾರ್ಜ್ ಹಾಕಿದ್ರೆ ಅದನ್ನ ಕೊಡ್ಬೇಕು ಅನ್ನುವಂಥದ್ದಿದೆ. ಅದು ಆದಷ್ಟು ಶೀಘ್ರದಲ್ಲೇ ಮಾಡಿಸ್ತೇವೆ ಚಾರ್ಜ್ ಅಲೈನ್ಸ್ ಕೊಡ್ಲಿಕ್ಕೆ. KCSR ಎಲ್ಲ ಇದೆ ಕೊಡ್ಬೇಕು ಅಂತ ಹೇಳಿ. ಖಂಡಿತ ಅದನ್ನ ಇನ್ನೊಂದು ಅಧಿಕೃತವಾಗಿ ಆದೇಶವನ್ನು ಮಾಡಿಸ್ತೇವೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಹಲೋ 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 ನಮಸ್ತೆ. ನಮಸ್ತೆ. ಏನ್ ಹೆಸರಮ್ಮ? ಏನ್ ಹೆಸರು? ನಿಮ್ ಹೆಸರಮ್ಮ? ಹೆಸರು ನಿಮ್ಮ ಹೆಸರು? ಹುಬ್ಳಿ. ಹೇಳಿ ಅಮ್ಮ, ಹೇಳಿ. ನಾವೀಗ 1996 ನೇಮಕಾತಿಯಲ್ಲಿ ನಾವು ಸೆಕ್ಷನ್ಗೆ ನಾನು ಜಾಯಿನ್ ಆಗಿದ್ದೀನಿ. ನಮ್ಮನ್ನ ಅಮಿನಕೃಪಾ ಅಂತ ತೆಗೆದ್ರಲ್ಲ ಸರ್ 3 ತಿಂಗಳ. ಆಮೇಲೆ ನಮ್ಮ ಸರ್ವಿಸ್ ಅನ್ನ ಕನ್ಸಿಡರ್ ಮಾಡಿಲ್ಲ. ಆ ಟೀಮ್ ರಾಜ್ಯದಾದ್ಯಂತ 2,000 ಮಂದಿ ಮಾತ್ರ ಸೇರಿದ್ದಾರೆ. ಹೆಂಗಾದ್ರೂ ಮಾಡಿ ನಮ್ಮ ಸರ್ವಿಸ್ ಅನ್ನ ಕನ್ಸಿಡರ್ ಮಾಡುವಾಗ ಮಾಡ್ಬೇಕು. ತಾವು ಶೀಘ್ರದಲ್ಲಿ ತಮ್ಮನ್ನು ಭರ್ತಿ ಆಗ್ಬೇಕಂತ ಕೂಡ ಗ್ರಾಮೀಣ ಕೃಪಾಂಕ ಸಹಿತ ಏನವಾಗ 98 ಬಿಫೋರ್ ರಿಕ್ರೂಟ್ಮೆಂಟ್ ಆದ್ರು ತೆಗೆದ್ರು 3 ತಿಂಗಳು. ಅದು ಗೊತ್ತಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು, ವೇಟೇಜ್ ಕೊಡ್ಬೇಕು 10%, ಈ ತರದೆಲ್ಲ ಆಗಿದೆ. ಬಟ್ ಈ ಸರ್ಕಾರದ ಹಂತದಲ್ಲಿ ಚರ್ಚೆ ನಡೀತಾ ಇದೆಯಮ್ಮ. ರೈತರವರೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಅವ್ರಿಗೆ ಸರ್ವಿಸ್ ಅನ್ನ ಅಲ್ಲಿಂದ ಕೊಡ್ಬೇಕು ಅಂತ ಆಯ್ತು. ನಿಮ್ದು ಇನ್ನೂ ಆಗಿಲ್ಲ. ಸರ್ಕಾರದ ನಡುವೆ ಚರ್ಚೆಗಳು ನಡೆದಿದೆಯಮ್ಮ, ಪ್ರಯತ್ನ ಆಗಿದೆ. ಖಂಡಿತ ಫಾಲೋ ಅಪ್ ಮಾಡೋಣ. ಖಂಡಿತ ಒಂದು ದಿವಸ ನಮ್ಗೆ ಅವಕಾಶ ಕೊಡಿ. ಖಂಡಿತಮ್ಮ ಟೀಚರ್. ಥ್ಯಾಂಕ್ ಯು ಅಮ್ಮ. ಹಲೋ ಹಲೋ. ಹಾ ಸರ್, ನಮಸ್ಕಾರ ಸರ್. ನಾವು ಹಾವೇರಿಯಿಂದ ಸರ್ ಹನುಮಂತಪ್ಪ ಭಜಂತ್ರಿ. ಹೇಳಿ. ಸರ್, ಶೇಷೇಶ್ವರ ಸರ್. ನಾನು ಹೇಳಿ ಪ್ಲೀಸ್. ಸರ್, ಏನಿಲ್ಲ, ನಾನು ಬಿಡೋಗಿ SD ಅಂತದಂತಾರೆ ಸರ್. ನಾನು SD ಅಂತಿದ್ದ 2003ರಿಂದನೇ HD ಅಂತದಂತಾರೆ. ನನ್ನ ಫ್ರೆಂಡ್ಸ್ ಈಗಾಗಲೇ ಮೊನ್ನೆ SD ಅಂತ ಸೇರಿದ್ರೆ ನಮ್ಮ ಕೂಡ ಸೇರಿದ್ರೆ ಎಲ್ಲರೂ ರಿಟೈರ್ಡ್ ಆದ ಸರ್. ಬೇರೆ ಇಲಾಖೆ ಇದ್ದರೆಲ್ಲ ಸ್ಟೂಡೆಂಟ್ ಆಗಿರ್ತಾರೆ. ನಮ್ಮ ಕೂಡ ಕಂಪ್ನಿ ನೌಕರಿ ಸೇರಿದಾರೆ ಸರ್. ನಮ್ಗೆ ಪ್ರಮೋಷನ್ ಕೊಡ್ಬೇಕಾದ್ರೆ ಕಾಯಿಲ್ಲ ಅಂತದಾರ. ಬೇರೆ ಇಲಾಖೆಗೆಲ್ಲ ಹೆಂಗ್ ಕೊಡ್ತಾರೆ ಪ್ರಮೋಷನ್ ಸರ್. ನಾವು ಕೂಡ
ಸೇರಿದ್ರು ಸರ್. ನೀವೊಬ್ರು ಅಧಿಕಾರಿಗಳಿದ್ದೀರಾ, ಆ ಇಲಾಖೆಯಲ್ಲಿ C&R ರೂಲ್ಸ್ ಇರುತ್ತೆ, ಪ್ರಮೋಷನ್ ಕೊಟ್ಟದ ವೇಕೆನ್ಸಿಗಳಿರುತ್ತೆ, ಆ ಇಲಾಖೆ ರೂಲ್ಸ್ ಬೇರೆ, ನಿಮ್ ಇಲಾಖೆದೇ ಬೇರೆ ಇರುತ್ತೆ, ರೇಷಿಯೋ ಇರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಇರುತ್ತೆ, ಮಿನಿಮಮ್ ಸರ್ವಿಸ್ ಇರುತ್ತೆ. ನಿಮ್ಮ ಇಲಾಖೆನಲ್ಲಿ C&R ರೂಲ್ ಏನು ಇನ್ಕಾರ್ಪೊರೇಟ್ ಮಾಡಿರ್ತಾರೆ ಅದ್ರ ಮೇಲೆ ಇದು ಆಗುವಂತದ್ದು. ಎನಿವೇ ಅದು ಗೊತ್ತಿದೆ, ನಿಮ್ ಇಲಾಖೆಯಲ್ಲಿ ಮಿನಿಸ್ಟ್ರಿಯಲ್ಗೆ ಪ್ರಮೋಷನ್ಗಳು ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ನಾವು ಕೂಡ ಹಲವಾರು ಬಾರಿ ನಿಮ್ ಸೆಕ್ರೆಟರಿ CE/CNB ಜೊತೆ ಮೀಟಿಂಗ್ ಮಾಡಿದ್ದೇವೆ. ಮತ್ತೊಮ್ಮೆ ಕೂಡ ಅವ್ರ ಜೊತೆ ಮಾತಾಡಿ ಎಷ್ಟು PR ಕೋಟದ ವೇಕೆನ್ಸೀಸ್ ಗಳಿದೆ ಅದನ್ನು ಪ್ರಮೋಷನ್ ಕೊಡ್ಲಿಕ್ಕೆ ಅವ್ರಿಗೆ ಆಗ್ರಹವನ್ನು ನಾವು ಮಾಡ್ತೇವೆ ನಿಮ್ ಪರವಾಗಿ. ಓಕೆ ಸರ್, ಅದ ನಾವು ಹೋಗಿದ್ವಿ, ಬಟ್ ಕೇಳ್ತಾ ಇದೀವಿ, ಅವ್ರು ಗೌರ್ಮೆಂಟ್ ಲೆವೆಲ್ ಐತಿ, ಬೇರೆ ಇಲಾಖೆಗಾರ ಕೊಡ್ತೇವಿ, ನಿಮ್ ಪ್ರಮೋಷನ್ ಮಾಡಿ ಬೇರೆ ಇಲಾಖೆಗಾರ ಕೊಡ್ತೇವೆ ಅಂತ ಹೇಳ್ತಾರ. ಬಟ್ ನಾನು ಸೆಕ್ರೆಟರಿ ಲೆವೆಲ್ ಹೋಗಿ ನಾವು ಕೂಡ ಮಾತಾಡಿದ್ವಿ ಸರ್. ಆಯ್ತಾಯ್ತು, ಕೆಲಸ ಮಾಡಿ, ನೆಕ್ಸ್ಟ್ ವೀಕ್ ಬ್ಯಾಂಗ್ಳೂರ್ನಲ್ಲಿ ಇರ್ತೀನಿ, ಅದೇನ್ ಡೀಟೇಲ್ಸ್ ತಗೊಂಬನ್ನಿ, ನಾನು ಖಂಡಿತ ನಿಮ್ ಪರವಾಗಿ ಮಾತಾಡ್ತೀನಿ. ಖಂಡಿತ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು. ನಮಗೊಂದು ನ್ಯಾಯ ತಗೊಳ್ಬೋದು ಸರ್. ಖಂಡಿತ ಮಾಡುವ, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಹೆಸರು ಹೆಸರು? ಮಾತಾಡ್ತಿರೋದು. ಹಾ, ಹೇಳಿ ಸರ್. ಈಗ ನಮಗೆ ಇದು ಕಮಿಷನ್ ಒಳಗೆ ಇದು 80 ವರ್ಷ ಇದ್ದವರಿಗೆ 80 ವರ್ಷದಿಂದ 70 ವರ್ಷಕ್ಕೆ 10% ಕೊಡ್ಬೇಕು ಅಂತ. ಅದು 70 ವರ್ಷದ್ದು ಕೊಟ್ಟಿಲ್ಲ ನಮಗೆ ಯಾವ 76 ವರ್ಷ. ಈಗ ನಾವು ಮತ್ತೆ ಭೈರಪ್ಪನವರು ಅದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ಅದೇ 10% ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ರೆಕಮೆಂಡೇಶನ್ 70 to 80 ಬಂದಿದೆ. ಬಟ್ ಅದೇ ಗೊತ್ತಲ್ಲ, ಈಗ ಸರ್ಕಾರ ಜೊತೆ ನಮ್ ಭೈರಪ್ಪನವ್ರು ಕೂಡ ಮಾತಾಡ್ತಾ ಇದ್ದಾರೆ. ಇನ್ನೊಮ್ಮೆ ಭೈರಪ್ಪನವ್ರ ಗಮನಕ್ಕೆ ತಂದು ಅದನ್ನ ಫಾಲೋ ಅಪ್ ಮಾಡುವ ಸರ್. ಥ್ಯಾಂಕ್ ಯು. ಖಂಡಿತ ಮಾಡೋಣ, ಖಂಡಿತ ಮಾಡೋಣ. ಆಯ್ತಾಯ್ತು, ಫಾಲೋ ಅಪ್ ಮಾಡೋಣ, ಅದು ರಿಟೈರ್ಡ್ ಅಫಿಷಿಯಲ್ ಫಾಲೋ ಅಪ್ ಮಾಡೋಣ. ಎಸ್ ಸರ್, ಮಾಡ್ಸೋಣ. ಓಕೆ. ಆತ್ಮೀಯ ಎಲ್ಲ ನೌಕರ ಬಾಂಧವರೇ, ಸೊ ಇಲ್ಲಿಯವರೆಗೆ ತಮ್ಮ ಅನೇಕ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಮನಸ್ಸನ್ನು ತಾವು ಮಾಡಿದ್ರೆ, ನಾವು ಕೂಡ ಆ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡಿದ್ದೇವೆ. ಮುಂದೆ ಕೂಡ ಇದೇ ರೀತಿಯ ಸಮಸ್ಯೆಗಳು ಕೂಡ ತಮ್ಮ ಜಿಲ್ಲೆ ತಾಲೂಕಿನಲ್ಲಿ ಬರುತ್ತದೆ. ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳಿಗೆ ಅಲ್ಲಿ ಸಂಪರ್ಕ ಮಾಡಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ಖಂಡಿತ ನನ್ನ ಗಮನಕ್ಕೆ ಕೂಡ ತಮ್ಮ ಫೋನ್ ಮೂಲಕ ಸಂಪರ್ಕವನ್ನು ಮಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತೇನೆ. ವಿಶೇಷವಾಗಿ ಕ್ಯಾಸ್ ಯೋಜನೆ ಬಗ್ಗೆ ಅನೇಕ ಗೊಂದಲಗಳಿದೆ, ಪ್ರಶ್ನೆಗಳನ್ನು ಮೂಡಿಸಿದ್ರ, ಅಲ್ಲಿ ಪ್ಲಾಟ್ಫಾರ್ಮ್ ಅನ್ನ ಸರಿಯಾಗಿ ತಾವು ಬಳಸ್ಕೊಳ್ಳಿ. ಹಾಸ್ಪಿಟಲ್ ಕೂಡ ಅದಕ್ಕೆ ಪೂರಕವಾಗಿ ಸಹಕಾರವನ್ನು ಕೊಡಬೇಕು ಅಂದ್ರೆ ನಮ್ಮ ಪ್ರಯತ್ನ ಇರಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ನೌಕರರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಪ್ರಜಾವಾಣಿಯವರು ಒಂದು ಒಳ್ಳೆ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರಜಾವಾಣಿಯ ಪತ್ರಿಕೆಗೆ, ಪ್ರಜಾವಾಣಿಯ ತಂಡಕ್ಕೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ.